ಸ್ಕೈ ಓಪನಿಂಗ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಸೊ ಸೂಪರ್ ಆಗಿ ಬಂದಿದೆ ಸರ್ ಇದು. ಯಾಕೆಂದರೆ 2040 ನಿಮಗೆ ತುಂಬ ರೇರು. ಸೊ ಇದೇನು ಸರ್ ಇದು? ಸರ್ ನಿಮಗೆ ಏನಾದರೂ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಇದು ನೋಡಿ ಶೆಡರ್ ಥರ ಬರುತ್ತೆ, ಇದು ನಿಮಗೆ ಯೂಸ್ ಮಾಡ್ಕೋಬೋದು ಬೇಕಾದ್ರೆ. ವಾವ್ ಸೂಪರ್, ಗೊತ್ತಾಗಲ್ಲ ಸರ್ ಅದು. ಹೌದು ಸರ್. ಪೂಜಾ ನೋಡಿ ತುಂಬಾ ಹೈಲೈಟ್ ಆಗೋದಿದೆ, ಎಲ್ಲ ವುಡ್ ಕೂಡ ಯೂಸ್ ಮಾಡಿಲ್ಲ ನಾವು, ಪ್ಲೇವುಡ್ ಅಲ್ಲಿ ಮಾಡಿರೋಂಥದ್ದು. ಇದನ್ನ ಕಸ್ಟಮರ್ಸ್ ಎಲ್ಲ ನಿಮಗೆ 2040 3040 ಅಂತ ಹೇಳ್ತಾ ಇದ್ದಾರೆ. ಹೌದು ನೋಡಿ ವಾರ್ಡ್ ಸರಿ ನಿರಲ್ಲ. ಓ ಸ್ಟೀಲ್ ಡೋರ್ ಇದೆ. ಸೊ ಐ ಆಮ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಲ್ಲ ಗಿರೀಶ್ ಸರ್ಗೆ ನಾವು ಮನೆ ಕೊಟ್ಟಿರೋದು. ಬಟ್ ಅಲ್ಟಿಮೇಟ್ಲಿ ಯು ವಿಲ್ ಗೋ ಬ್ಯಾಕ್ ಟು ಗಿರೀಶ್. ಹಾಯ್ ನಮಸ್ತೆ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, 60 ಲಕ್ಷದಲ್ಲಿ ಈ ಒಂದು ಮನೆನ ಬಿಲ್ಡ್ ಮಾಡಿರುವಂಥದ್ದು. ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು, ಈ ಒಂದು ಮನೆನ 20x40 ಕಟ್ಟಿರೋ ಮನೆ ಇದು. ವಿತ್ ಇಂಟೀರಿಯರ್ ಕೂಡ ವರ್ಕ್ ಕೂಡ ಆಗಿದೆ. ಸೊ ಮನೆ ಮಾತ್ರ ತುಂಬಾ ಚೆನ್ನಾಗಿದೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ JK ಕನ್ಸ್ಟ್ರಕ್ಷನ್ ಅವರು ಕಟ್ಟಿರೋವಂಥ ಈ ಒಂದು ಬಿಲ್ಡಿಂಗು ಪ್ರಾಪರ್ಟಿ ಹೊರಗಡೆಯಿಂದ ನೀವು ನೋಡ್ತಿರ್ಬೋದು ಔಟರು ಯಾವ ಥರ ಬಂದಿದೆ ಅಂತ. ಕಂಪ್ಲೀಟ್ ವೈಡೆಲ್ಲ ಹೋಮ್ ಟೂರೆಲ್ಲ ನಾನು ಕೊಡ್ತೀನಿ. ಓಕೆ, ಮತ್ತು JK ಕನ್ಸ್ಟ್ರಕ್ಷನಲ್ಲಿ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ವಿ. ಸೊ ಆಫೀಸಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ವಿ ಯಾವ ಥರ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಪ್ರೊಸೆಸಿಂಗ್ ಯಾವ ಥರ ಇರುತ್ತೆ, ಸೊ ಕ್ಲೈಂಟ್ ಹತ್ರ ಯಾವ ಥರ ಕಮ್ಯುನಿಕೇಷನ್ ಮಾಡ್ತೀರಾ ಅಂತ ಕಂಪ್ಲೀಟ್ ಡೀಟೇಲಾಗು ಒಂದು ವಿಡಿಯೋ ಮಾಡಿ ನಮ್ಮ ಚಾನಲ್ಲಿದೆ, ಖಂಡಿತ ನೋಡ್ಬೋದು. ಸೊ ಇದೇ ಥರ ಕನ್ಸ್ಟ್ರಕ್ಷನ್ ವಿಡಿಯೋಸ್ನ ನಾವು ತೊಗೊಂಬರ್ತಾ ಇರ್ತೀವಿ. ಸೊ ಗಿರೀಶ್ ಅವರು ಇದ್ದಾರೆ, ಅವ್ರ ಹತ್ರ ಕಂಪ್ಲೀಟಾಗಿ ನಾವು ಏನು ಮೆಜರ್ಮೆಂಟ್ ಬರುತ್ತೆ, ಯಾವ ಥರ ಕಟ್ಟಿದ್ದೀರಾ, ಸೊ ಕ್ಲೈಂಟ್ ಹತ್ರ ಮಾತಾಡಿಸಿ ನಾವು ಅವ್ರ ಹತ್ರ ತೋರಿಸ್ತೀವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸ್ನ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ ವೀಕ್ಷಕರೇ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಗಿರೀಶ್ ಸರ್ ನಮಸ್ತೆ. ನಮಸ್ತೆ ಎಲ್ಲರಿಗೂ. ಸರ್ ಫಸ್ಟ್ ನಾವು ಬಿಲ್ಡಿಂಗ್ ನೋಡ್ತಾ ಇದ್ವಿ. ಫಸ್ಟ್ ನಾವು ಯಾವ ಲೊಕೇಶನ್ ಇದ್ದೀವಿ, ಲೊಕೇಶನ್ ಹೇಳಿ. ನಮ್ಮೂರು ತಿಂಡಿ ಹೋಟೆಲ್ ನಾಗರಬಾವಿ ಲೊಕೇಶನ್, ವಿನಾಯಕ ನಗರ ಅಂತ ಬರುತ್ತೆ. ವಿನಾಯಕ ನಗರದಲ್ಲಿ ಇದ್ದೀವಿ ಇವಾಗ ನಾವು. ಸೊ ಸೈಟ್ ಮೆಜರ್ಮೆಂಟ್ ಏನು ಬರುತ್ತೆ ಸರ್? 2040 ಇದೆ. 2040 ಕಟ್ಟಿರೋದು ಎಷ್ಟು ಚದರದಲ್ಲಿ ಕಟ್ಟಿದ್ದೀರಾ ಇವಾಗ? 26 ಚದರ ಬರುತ್ತೆ ನಮಗೆ. ಸೊ ಕಂಪ್ಲೀಟ್ ನಾವು ಹೋಮ್ ಟೂರ್ ಕೊಡೋಣ. ಗ್ರೌಂಡ್ ಫಸ್ಟ್, ಸೆಕೆಂಡ್, ಮತ್ತೆ ಟೆರೇಸ್ ಹೆಡ್ ರೂಮ್. ಟೆರೇಸ್ ಬರುತ್ತೆ. ಕ್ಲೈಂಟ್ ಹೆಸರು ಏನು ಸರ್ ಇದು? ಶಶಿಕುಮಾರ್ ಅಂತ. ಶಶಿಕುಮಾರ್ ಅಂತನಾ? ಬನ್ನಿ ಸರ್ ಡೀಟೇಲ್ ಆಗಿ ಒಳಗಡೆ ಹೋಮ್ ಟೂರ್ ಹೋಗಿ ತೋರಿಸೋಣ ಎಲ್ಲರಿಗೂ. ನೋಡಿ ಎಲಿವೇಶನ್ ಎಲ್ಲ ಹೇಗೆ ಬಂದಿದೆ, ವಿತೌಟ್ ನಮ್ಮ ಕಾಸ್ಟಲ್ಲೇ ಇನ್ಕ್ಲೂಡ್ ಆಗಿರೋಂಥದ್ದು ಎಲಿವೇಶನ್ ಕೂಡ. ಅದೇ ಇದರಲ್ಲಿ ಪೂರ್ತಿ ನೀವು ಏನು ಪ್ಯಾಕೇಜ್ ಕೊಟ್ಟಿದ್ರೆ ಅದೇ ಪ್ಯಾಕೇಜ್ ಎಲ್ಲ ಇನ್ಕ್ಲೂಡ್ ಆಗಿರೋದು, ಎಕ್ಸ್ಟ್ರಾ ಏನು ಕಾಸ್ಟ್ ಆಗಿಲ್ಲ. ಓಕೆ ಓಕೆ. ಶಶಿಕುಮಾರ್ ಅವ್ರಿಗೆ ನಾವು ಎಷ್ಟು ಬೆಸ್ಟ್ ಆಗುತ್ತೋ ಅಷ್ಟು ನಾವು ಓಕೆ ಕಮ್ಮಿ ಬಜೆಟಲ್ಲೇ ಮುಗಿಸ್ಕೊಟ್ಟಿದ್ದೀವಿ. ಕಮ್ಮಿ ಬಜೆಟಲ್ಲಿ ಮಾಡ್ಕೊಟ್ಟಿದ್ರೆ ಕಸ್ಟಮರ್ ಕೂಡ ಹ್ಯಾಪಿ ಆಗಿದೆ. ಹೌದು, ಸ್ಟೋನ್ ಕೂಡ ಸ್ವಲ್ಪ ಪ್ರೊವಿಷನ್ ಮಾಡಿದ್ದೀವಿ. ಎಲಿವೇಶನ್ ಅಲ್ಲಿ ನೋಡ್ತಾ ಇದ್ವಿ, ಅದೇ ಸ್ಟೋನ್ ಒಂದು ವರ್ಕ್ ಕೂಡ ಮಾಡ್ಕೊಟ್ಟಿದ್ದೀರಾ, ಚೆನ್ನಾಗಿ ಕಾಣಿಸ್ಲಿ ಅಂತ, ಎಲಿವೇಶನ್ ಚೆನ್ನಾಗಿ ಬರಲಿ. ಸರ್ ಇಲ್ಲಿ ಒಂದೇನೋ ಲೈಟಿಂಗ್ ಫಿಟ್ಟಿಂಗ್ ಮಾಡಿದ್ದೀರಾ? ಹೌದು, ಲೈಟಿಂಗ್ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಅದು. ಓಕೆ ಓಕೆ ಸರಿ. ನೋಡಿ ಫ್ರಂಟ್ ಫುಲ್ ಪಾರ್ಕಿಂಗ್ ಇದೆ 2040. ಓಕೆ. ಹೆಡ್ ರೂಮು ಮತ್ತೆ ಒಂದು ಟಾಯ್ಲೆಟ್ ಬಂದಿದೆ. ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ನೀವು ಪಾರ್ಕಿಂಗು? ಹೌದು, ಒಂದು ರೂಮು ಮತ್ತೆ ವಿತ್ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಕೊಟ್ಟಿದ್ದೀರಾ? ಹೌದು, ಫುಲ್ ಗೇಟ್ ಇದೆ ನೋಡಿ, ಸ್ಲೈಡಿಂಗ್ ಇಲ್ಲ, ಓಪನಿಂಗ್ ಗೇಟ್. ಏನು ಗೇಟ್ ಹಾಕಿದ್ದೀರಾ ಸರ್ ಇದು? MS ಗೇಟ್ ಅಲ್ವಾ? ವಿತ್ ಲೇಸರ್ ಕಟಿಂಗ್ ಕೂಡ ಆಡ್ ಆಗಿದೆ. ಓಕೆ, ಕಂಪ್ಲೀಟ್ ಇದು ನೀವು ಒಂದು ವಾಕೇಬಲ್ ಈ ತರ ನಡ್ಕೊಂಡು ಹೋಗೋದಕ್ಕೆ ಒಂದು ಕೊಟ್ಟಿದ್ದೀರಾ? ಇನ್ನೊಂದು ಕಾರ್ ಪಾರ್ಕಿಂಗ್ ಅಂತ ಒಂದು ಸಪ್ರೇಟ್ ಆಪ್ಷನ್ ಸಪ್ರೇಟ್ ಇದೆ. ಸೂಪರ್ ಸರ್, ಹೊರಗಡೆ ಹೋಗ್ಬಿಡೋಣ. ಓಕೆ, ನೋಡಿ ನೀವು ನೋಡ್ತಾ ಇರ್ಬೋದು, ಎಂಟ್ರಿ ಆಗ್ತಿಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್. ಓಕೆ, ಅದು ಸೈಡಲ್ಲಿ ಕೊಟ್ಟಿದ್ದೀರಲ್ಲ? ಹೌದು, ವಿತ್ SS ರೈಲಿಂಗ್ಸ್ ಇದೆ. ಓಕೆ. ಸ್ಟೇರ್ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಲಪೋದ್ರಾ ಗ್ರಾನೈಟ್ಸ್ ಅಂದ್ಬಿಟ್ಟು ಇದು ಆಂಟಿಸ್ಕಿಟ್ ಹೋಗ್ಬೇಕಾದ್ರೆ ನಿಮಗೆ ಜಾರೋದು ಆ ಥರ ಏನಾಗಲ್ಲ. ಮತ್ತೆ 40 mm ಥಿಕ್ನೆಸ್ ಮಾಡಿರೋಂಥದ್ದು, ಯಾಕಂದ್ರೆ ಗ್ರಾನೈಟ್ಸ್ ಬಂದ್ರೆ 20 mm ಬರೋಂಥದ್ದು ನಿಮಗೆ. ಹೌದೌದು, ಇದನ್ನ 40 mm ಮಾಡಿದೀವಿ ನಾವು ಇವಾಗ ಗ್ರಾನೈಟ್ಸ್ ನ. ಸ್ವಲ್ಪ ಔಟ್ಲುಕ್ ಚೆನ್ನಾಗಿ ಬರೋದಕ್ಕೆ ಮಾಡೋದು. ಮತ್ತೆ ಎರಡು ಕಾಂಬಿನೇಷನ್ ಯೂಸ್ ಮಾಡಿದ್ದಾರೆ. ಹೌದು, ಮತ್ತೆ ಮಿಡಲ್ ಕೂಡ 40 mm ಅಲ್ಲಿ ವೈಟ್ ಥಿಕ್ನೆಸ್ ವೈಟ್ ಸ್ಟೋನ್ ಕೊಟ್ಟಿದ್ದೀವಿ. ಓಕೆ, ನೋಡ್ತಾ ಇರೋದು ತುಂಬಾ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು ಸರ್, ಮತ್ತೆ ಇದು ಕೈಡೆ ನೋಡ್ತಾ ಇದ್ದೀವಿ, ಪಾರ್ಕಿಂಗ್ ಕೂಡ ನೀವು ಆಂಟಿಸ್ಕಿಡ್ ಇದೆ. 2x2 ಇದು. ಎಷ್ಟು ಆಗುತ್ತೆ ಸರ್ ಅದು? ಇದು 60 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಇದು 60 ರೂಪೀಸ್. ಕ್ಲೈಂಟ್ಗೆ ಇದೇ ತರನೇ ಬೇಕು ಅಂತ, ಇದೇ ತರ ಬೇಕು ಅಂತ ಹೇಳಿದ್ರೆ ಸೆಲೆಕ್ಷನ್ಗೆ ಅವರೇ ಬಂದಿದ್ರು ಕ್ಲೈಂಟ್ಸ್, ಅವ್ರನ್ನೇ ಕರ್ಕೊಂಡು ಸೆಲೆಕ್ಷನ್ ಮಾಡ್ಕೊಂಡಿರೋದು. ಅವ್ರು ಯಾವ ಕಲರ್ ಚೂಸ್ ಮಾಡಿದಾರೆ ಅದನ್ನೇ ತಗೊಂಡು ನಾವು ಮಾಡ್ಕೊಟ್ಟಿದ್ದೀವಿ. ಓಕೆ ಓಕೆ. ಬಟ್ ಬ್ರಾಂಡೆಡ್ ಇದೆಲ್ಲ ಸೊಮಾನಿ ಕಂಪ್ನಿಯಿಂದನೇ ತಗೊಬಂದಿರೋಂಥದ್ದು ಟೈಲ್ಸ್ ಇದೆಲ್ಲ. ಹೌದಾ? ಓಕೆ. ಬೇರೆ ಬ್ರಾಂಡೆಡ್ ಇದೆ. ಈಗ ನಿಮಗೆ ಸೊಮಾನಿ ಬಿಟ್ರೆ ಕಜಾರಿಯಾ ನೆಕ್ಸ್ಟ್ ಇರೋದು. ಸರಿ, ಕಜಾರಿಯಾ ಸ್ವಲ್ಪ ಹೈ ಪ್ರೈಸಸ್ ಇದೆ. ಈಗ ನಮ್ಮ ಕಾಸ್ಟ್ ನಾವು ಏನು ಕೋಟ್ ಮಾಡಿದೀವಿ ಆ ಕೋಟಲ್ಲಿ ಸೊಮಾನಿ ಬಂದಿದೆ. ಸೊಮಾನಿ ಸೂಪರ್ ಆಗಿ ಕಾಣಿಸ್ತಾ ಇದೆ ಸರ್, ಚೆನ್ನಾಗಿದೆ, ಸಾಕು, ಚೆನ್ನಾಗಿ ಬಂದಿದೆ ಸರ್. ಇವಾಗ ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀವಿ. ಏನು ಪಾರ್ಕಿಂಗ್ ಏರಿಯಾ ಬರುತ್ತಿದ್ದು? 2040 ಫುಲ್ ಇದೆ ಪಾರ್ಕಿಂಗು. ಓಕೆ. ಬಟ್ ನಿಮಗೆ ಒಂದು ರೂಮ್ ಅಡ್ರೆಸ್ ಟಾಯ್ಲೆಟ್ ಒಂದು ಪ್ರಾವಿಷನ್ ಮಾಡಿದೀವಿ ಗ್ರೌಂಡ್ ಫ್ಲೋರ್. ಅಂದ್ರೆ ಒಂದು 2 ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಒಂದು 4 ಬೈಕ್ ಪಾರ್ಕ್ ಮಾಡ್ಕೊಂಡು 3 ಕಾರ್ ಪಾರ್ಕ್ ಮಾಡಬಹುದು, ಒಂದು 10 2 ವೀಲರ್ ಪಾರ್ಕ್ ಮಾಡಬಹುದು.
ಸೂಪರ್ ಸರ್. ಸೊ 2040 ಇಷ್ಟು ಚೆನ್ನಾಗಿ ಬಂದಿದೆ. ಹೌದು ಸರ್, ಖಂಡಿತ. ಸರ್ ಅಲ್ಲಿ ಕೆಳಗಡೆ ಒಂದು ತೋರಿಸ್ಬಿಡೋಣ ನಾವು ಏನು ಬಂದಿದೆ ಅಂತ ಹೇಳಿದ್ರೆ. ಸರ್ ಟಾಯ್ಲೆಟ್ ಒಂದು ರೂಮು ವಿತ್ ಟಾಯ್ಲೆಟ್ ಇದೆ, ಅಲ್ಲಿ ಸ್ಟೋರ್ ರೂಮ್ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಹೌದಾ? ಬಟ್ ತೋರ್ಸೋದಿಕ್ಕಾಗಲ್ಲ. ಸರಿ ಸರ್. ಲಾಕ್ ಮಾಡಿದ್ದಾರೆ, ಅದು ಲಾಕ್ ಆಗಿದೆ. ಓಕೆ ಸರ್, ಮೇಲ್ಗಡೆ ಹೋಗ್ಬಿಡೋಣ ನಾವು. ಓಕೆ ಬನ್ನಿ. ನೀವು ಹಾಗೆ ನೋಡ್ತಾ ಇರ್ಬೋದು ಫ್ಲೋರಿಂಗ್ ಅಲ್ಲಿ ಚೇಂಬರ್ಸ್ ಕವರ್ ಕೂಡ FRP ಕವರ್ ಅಂದ್ಬಿಟ್ಟು. ಸರಿ. ತುಂಬಾ ಎಲ್ಲ MS ಯೂಸ್ ಮಾಡ್ತಾರೆ, ಬಟ್ ನಾವು FRP ಕವರ್ ಯೂಸ್ ಮಾಡಿದೀವಿ. ಚೇಂಬರ್ ಇದು ಸಂಪು ಸರ್. ಇದಕ್ಕೆ ಸಂಪ್ ಇಲ್ಲೇ ಇದೆ, ಈ ಕಡೆ ಇದೆ, ಅದಕ್ಕೂ ಕೂಡ FRP ಕವರ್ ಯೂಸ್ ಮಾಡಿದ್ವಿ. ಸ್ಟೇರ್ ಕೆಳಗಡೆ ಸಂಪ್ ಕೊಟ್ಟಿದ್ದೀವಿ. ಸ್ಟೇರ್ ಕೆಳಗಡೆ ಕೊಟ್ಬಿಟ್ಟಿದ್ದೀರಾ? ಓಕೆ. ಗ್ಯಾಸ್ ಸಿಲಿಂಡರ್ ಇಡೋದಕ್ಕೂ ಅಲ್ಲೇ ಪ್ರಾವಿಷನ್ ಮಾಡಿದೀವಿ. ಸ್ವಲ್ಪ ಇನ್ನೂ ಸರ್ ಮತ್ತೆ ಇನ್ನೊಂದು ಕೇಳೋದು ಮಾಡ್ತದೆ, ಸೈಡ್ ಫೇಸಿಂಗ್ ಏನು ಬರುತ್ತೆ ಸರ್? ಈಸ್ಟ್ ಫೇಸಿಂಗ್ ಬರುತ್ತೆ. ಈಸ್ಟ್ ಫೇಸಿಂಗ್. ಡೋರ್ ಮೇನ್ ಡೋರ್ ನಾರ್ತ್ ಫೇಸ್ ಇದೆ. ನಾರ್ತ್ ಫೇಸಲ್ಲಿ ಬರುತ್ತೆ. ಓಕೆ. ಸರಿ ಸರ್, ಮೇಲ್ಗಡೆ ಹೋಗ್ಬಿಡೋಣ, ತೋರ್ಸೋಣ ಒಂದೊಂದಾಗೆ. ನೋಡಿ, ಲ್ಯಾಂಡಿಂಗ್ ಎಂಟ್ರಿ ಆಗ್ತಾ ಇದ್ದಂಗೆನೆ ಸಪೋರ್ಟಿಂಗ್ ಅಂದ್ಬಿಟ್ಟು ಇಲ್ಲೊಂದು SS ರೈಲಿಂಗ್ಸ್ ಕೂಡ ಆಡ್ ಮಾಡಿದೀವಿ. ಯಾಕೆಂದ್ರೆ ಸ್ವಲ್ಪ ಏಜ್ ಪರ್ಸನ್ಸ್ ಬಂದ್ರೆ ಗ್ರಿಪ್ಸ್ ಬೇಕು ಅಂದ್ಬಿಟ್ಟು ಇಲ್ಲಿ ಎಲ್ಲಾ ಕಡೆ ನೀವು ನೋಡಿರ್ಬೋದು ಪ್ಲೈನ್ ವಾಲ್ ಮಾತ್ರ ಇರುತ್ತೆ, ರೈಲಿಂಗ್ಸ್ ಇರಲ್ಲ. ಬರೀ ಸ್ಟೇರ್ ಮೇಲೆ ಮಾತ್ರ ರೈಲಿಂಗ್ಸ್ ಆಡ್ ಆಗಿರುತ್ತೆ. ನಾವು ಇಲ್ಲೂ ಕೂಡ ಒಂದು ಪ್ರಾವಿಷನ್ ಮಾಡಿದ್ವಿ. ಸೊ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿದ್ದೀವಿ. ಹೌದು, ಯಾಕೆಂದ್ರೆ ಅಟ್ಲೀಸ್ಟ್ ಲಿಫ್ಟ್ ಇಲ್ಲ ಈ ಮನೆಗೆ. ಲಿಫ್ಟ್ ಇಲ್ಲ ಅಂದ್ರೆ ಏಜ್ ಪರ್ಸನ್ ಬರ್ತಾರೆ, ಅವ್ರಿಗೆ ಗ್ರಿಪ್ ಬೇಕು ಹೋಗೋದಕ್ಕೆ. ಹೌದು, ಅಟ್ಲೀಸ್ಟ್ ಗ್ರಿಪ್ ಇಲ್ಲಿ ಅಂದ್ಬಿಟ್ಟು ಇದನ್ನ ಪ್ರಾವಿಷನ್ ಮಾಡಿ ಸರ್. ಗುಡ್. ಮತ್ತೆ ಅಲ್ಲಿ ಮೇಲ್ಗಡೆ ಒಂದು ಲೈಟಿಂಗ್ ಲೈಟಿಂಗ್ ಕೂಡ ಪ್ರಾವಿಷನ್ ಮಾಡುವೆ ಎಂಟ್ರೆನ್ಸ್ಗೆ. ಅದು ನಿಮ್ಮ ಪ್ಯಾಕೇಜ್ ಅಲ್ಲಿ ಬರುತ್ತಾ ಸರ್? ಇದೆಲ್ಲ ಪ್ರಾವಿಷನ್ ನಮ್ದಿರುತ್ತೆ. ಲೈಟಿಂಗ್ ಫಿಟ್ಟಿಂಗ್ಸ್ ಎಲ್ಲ ಕ್ಲೈಂಟ್ಸ್ ಬರುತ್ತೆ. ಸರಿ. ಹಾಗೆ ನೋಡ್ತಾ ಇರಬಹುದು ವಾಲ್ ಕ್ಲಾಡಿಂಗ್ ಟೈಲ್ಸ್ ಇದೆಲ್ಲ 2x4 ಎಷ್ಟಾಗುತ್ತೆ ಸರ್ ಅದು? ಮ್ಯಾಟ್ ಫಿನಿಶಿಂಗ್ ಇದೆಲ್ಲ 60 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ. 60 ರೂಪೀಸ್. ಹೌದು. ಓಕೆ, ಕಂಪ್ಲೀಟ್ ನೀವು ಹಾಕಿದಿರಲ್ಲ ಒಂದೇ ಕಡೆ. ಸರಿ ಸರ್. ನೋಡಿ, ನೆಕ್ಸ್ಟ್ ಸರ್, ಡೋರ್ ಎಂಟ್ರೆನ್ಸ್ ಅಲ್ಲಿ ಬಂದ್ರೆ ಇಲ್ಲೂ ಕೂಡ ಫುಲ್ ಲಪೋತ್ರ ಯೂಸ್ ಮಾಡಿದೀವಿ. ಮತ್ತೆ ಫ್ರಂಟ್ SS ವಿತ್ ಗ್ಲಾಸ್. ಓಕೆ. ಮುಂದೆ ತುಂಬಾ ಜನ ಕೇಳ್ತಾರೆ ಸರ್, ಅದು ಮುಂದೆ ಗ್ಲಾಸ್ ಆಪ್ಷನ್ ಇದೆಯಾ ಇರಲ್ವಾ ಅದನ್ನು ಕೇಳ್ತಾರೆ. ಇದು ನಮ್ಮ ಕಾಸ್ಟ್ ಅಲ್ಲೇ ಬಂದಿದೆ. ಓಕೆ. ಸೊ ಡಿಸೈನ್ ಎಲ್ಲ ನಿಮ್ದೇ, ನೀವೇ ಕೊಟ್ಟಿರೋದು. 3D ಎಲ್ಲ ನಾವೇ ಮಾಡ್ಕೊಟ್ಟಿದೀವಿ. ಓಕೆ ಸರ್, ಇದೊಂದು ಸ್ಪೇಸ್ ನೋಡ್ತಾ ಇದ್ದೀನಿ ಇವಾಗ. ಎಷ್ಟಿದೆ ಸರ್ ಸ್ಪೇಸ್ ಕೊಟ್ಟಿದ್ದೀರಾ ಇಲ್ಲಿ? 10x6 ಇದೆ. 10x6 ಕೊಟ್ಟಿದ್ದೀರಾ? 10x6 ಇದೆ. ಸೂಪರ್ ಎಂಟ್ರೆನ್ಸ್, ಸೂಪರ್ ಆಗಿ ಬಂದಿದೆ ಸರ್. 10x6 ಅದು 2040 ಇಷ್ಟೊಂದು ಸ್ಪೇಸ್ ಬಂದಿದೆ ಅಂದ್ರೆ ಸ್ಟೇರ್ ಬಂದಿದ ತಕ್ಷಣ ಅಟ್ಲೀಸ್ಟ್ ಒಂದು ಬಾಲ್ಕನಿ ತರ ಫೀಲ್ ಆಗಬೇಕು. ಹೌದು. ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಹುಕ್ಕು ಕೊಟ್ಟಿದ್ದಾರೆ. ಸೊ ಜೂಲಾಗಿಲ್ಲ ಇತ್ತು ಅಂದ್ರೂ ಒಂದು ಆಪ್ಷನ್ ಕೂಡ ಹಾಕೋಬಹುದು ನೀವು. ಚೆನ್ನಾಗಿದೆ ಸರ್, ಇದು ಸೂಪರ್ ಆಗಿದೆ. ಮತ್ತೆ ಮೇನ್ ಡೋರಿಗೆ ಬಂದ್ಬಿಡೋಣ. ಮೇನ್ ಡೋರ್ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿದೆ. ಏನು ವುಡ್ ಸರ್ ಯೂಸ್ ಮಾಡಿರೋದು? ಬರ್ಮಾಟ್ ಬಾರ್ಡರ್, ಪ್ಯೂರ್ ಟೀಕ್ ವುಡ್, ಬರ್ಮಾ ಬಾರ್ಡರ್. ಓಕೆ. ಎಷ್ಟಾಗುತ್ತೆ ಸರ್ ಇದು ಫುಲ್ಲು ನೀವು ವಾಸ್ಕಲ್ಲು ಫ್ರೇಮ್ ಎಲ್ಲ ಪೂರ್ತಿ ಸೆಟ್? ಸರ್ ಇದು 90,000 ಆಗಿದೆ ವಿತ್ ಫ್ರೇಮ್ ವಿತ್ ಡೋರ್ ಇಂದ ಸೇರಿ. ಬರೀ 1000. ಬರೀ ನೀವು ನೋಡ್ತಾ ಇರಬಹುದು, ಈ ಡೋರ್ ಈ ಕಾರ್ವಿಂಗ್ ಏನೇ 60,000 ಆಗಿದೆ. ಅಷ್ಟೊಂದಿದೆ ಸರ್? ಹೌದು ಸರ್. ಟೀಕಲ್ಲಿ 2 ಕ್ವಾಲಿಟಿ ಇದೆ. ಲೋ ಕ್ವಾಲಿಟಿ ಹಾಕಿದ್ರೆ ನಿಮಗೆ 40,000 ಆಗುತ್ತೆ. ಹೌದಾ? ಟೀಕ್ ಚೆನ್ನಾಗಿರೋದು ಯೂಸ್ ಮಾಡಿದ್ರೆ ನಿಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ಮೇನ್ ಡೋರು ಮತ್ತೆ ತುಂಬಾ ಜನ ಅದು ಕಾಸ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಟೀಕ್ ಬೇಕಂತ ಟೀಕ್ದೇ ಬೇಕು ಅಂತ ಯೂಸ್ ಮಾಡ್ತೀರಾ. ಓಕೆ. ಮತ್ತೆ ಇದ್ರದ್ದೆಲ್ಲ ಮೇನ್ ಫಿಟ್ಟಿಂಗ್ಸ್ ಇದರಲ್ಲ ಸರ್? ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ನೋಡಿ, ಇಲ್ಲಲ್ಲಿದೆ ಮತ್ತೆ ಕೆಳಗಡೆ ಒಂದಿದೆ. 2 ಲಾಕ್ ಯೂಸ್ ಮಾಡಿದೀವಿ ಮೇನ್ ಡೋರ್ಗೆ. ಕೆಲವು ಕಡೆ ಎಲ್ಲ ಒಂದೊಂದು ಲಾಕ್ ಇರುತ್ತೆ, ನಾವು 2 ಲಾಕ್ ಪ್ರಾವಿಷನ್ ಮಾಡಿದೀವಿ. ಮತ್ತೆ ಇದೆಲ್ಲ ಪ್ಯಾಕೇಜ್ ಅಲ್ಲೇ ಬಂದಿರೋದು ನೀವು ಪ್ಯಾಕೇಜ್ ನೋಡಿ. ಹಾಗೆ ನೀವು ಎಂಟ್ರಿ ಆಗ್ತಾ ಫ್ರಂಟ್ ಎಂಟ್ರಿ ಆಗ್ತಾ ಇದ್ರೆ ಅಂದ್ರೆ ಆಪೋಸಿಟ್ ಒಂದು ರಾಫ್ಟರ್ ಯೂಸ್ ಮಾಡಿ ಒಂದು ಕ್ಲಾಡಿಂಗ್ ತರ ಪ್ಲಾನ್ ಮಾಡಿದೀವಿ. ಕೆಳಗಡೆ ಟೈಲ್ ಯೂಸ್ ಮಾಡಿದ್ವಿ, ಮೇಲ್ಗಡೆ ವುಡನ್ ರಾಫ್ಟರ್ ಇದೆ. ವುಡನ್ ರಾಫ್ಟ್. ಸೊ ಇಲ್ಲೇನ ಪೂಜಾ ರೂಮ್, ಪೂಜಾದ ಏನಾದ್ರು ಒಂದು ಫೋಟೋ ಇಲ್ಲ, ಏನಾದ್ರು ನಿಮ್ಗೆ ಯಾವ್ದು ಬೇಕು ನಿಮ್ಗೆ ಅದನ್ನ ಫಿಕ್ಸ್ ಮಾಡ್ಕೊಬಹುದು ಇದರಲ್ಲಿ. ಓಕೆ. ಡೋರ್ ಆಪೋಸಿಟ್ ಇರಬೇಕು ಅಂದ್ಬಿಟ್ಟು ಅದನ್ನ ಪ್ರಾವಿಷನ್ ಮಾಡಿ ಕೊಟ್ಟಿದ್ದೀರಾ. ಓಕೆ. ನೆಕ್ಸ್ಟ್ ನೋಡ್ತಾ ಇರಲ್ಲ, ಹಾಗೆ ಎಂಟ್ರಿ ಆದ ತಕ್ಷಣ ಬಂದ್ರೆ ನಿಮಗೆ ಹಾಲಲ್ಲಿ ಸ್ಕೈ ಲೈಟ್ ಇದೆ. ಸ್ಕೈ ಓಪನಿಂಗ್ ಕೂಡ ಪ್ರಾವಿಷನ್ ಮಾಡಿದೀವಿ. ಸೊ ಸೂಪರ್ ಆಗಿ ಬಂದಿದೆ ಸರ್ ಇದು. ಯಾಕೆಂದ್ರೆ 2040 ನಿಮಗೆ ತುಂಬಾ ರೇರ್ ಸ್ಕೈಲೈಟ್ ಕೊಡೋದು. ನಾವು ಪ್ರಾವಿಷನ್ ಮಾಡಿ ಸ್ಕೈಲೈಟ್ ಹಾಲಲ್ಲಿ ಬರೋ ತರ ಪ್ರಾವಿಷನ್ ಮಾಡಿದೀವಿ ನೋಡಿ. ಜೂಮರ್ ಕೂಡ ಇದೆ ಇದರಲ್ಲಿ. ಸಕ್ಕತ್ತಾಗಿ ಬಂದಿದೆ ಸರ್. ತುಂಬಾ ಬೆಳಕು ಕೂಡ ಎಷ್ಟು ಬರ್ತದೆ 2040 ಇಷ್ಟು ಬೆಳಕು ಬರೋದೇ ನಿಮಗೆ ಅಪರೂಪ ತುಂಬಾ ಸೈಟ್ಸ್ ಅಲ್ಲಿ. ಹೌದು. ಎಷ್ಟು ನೋಡಿ, ಡೇ ಟೈಮಲ್ಲಿ ಈ ತರ ಎಷ್ಟು ಲೈಟ್ ಇಲ್ಲ ಆದ್ರೂ ಕೂಡ ಇಷ್ಟೊಂದು ಎಫೆಕ್ಟ್ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ವೆಂಟಿಲೇಷನ್ ಆಗಲಿ, ಬೆಳಕಾಗಿ ಮನೆಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಅದನ್ನ ಇವಾಗ 2040 ನೀವು ಈ ತರ ಕೊಟ್ಟಿದ್ದೀರ ಅಂದ್ರೆ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ಏನಂದ್ರೆ ಕಸ್ಟಮರ್ಸ್ ಎಲ್ಲ ನಿಮಗೆ 2040 3040 ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹೌದು, ಆ ತರ ಬಂದಿದೆ ಅಂತ ಖುಷಿ ಕಸ್ಟಮರ್. ನೋಡಿ, ಮತ್ತೆ ಹಾಲಲ್ಲಿ ಕೂಡ 4x6 ವಿಟ್ರಿಫೈಡ್ ಸೊಮಾನಿ ಬ್ರಾಂಡೆಡ್ ಕಂಪನಿ ಟೈಲ್ ಯೂಸ್ ಮಾಡಿದೀವಿ. ನೋಡ್ತಾ ಇರೋದು ಮ್ಯಾಟ್ ಫಿನಿಶಿಂಗ್. ಇದು ಮ್ಯಾಟ್ ಫಿನಿಶಿಂಗ್, ಮಾರ್ಬಲ್ ಫಿನಿಶಿಂಗ್ ಇದೆ ಮ್ಯಾಟ್ ಅಲ್ಲಿ. ಇದು ನಿಮಗೆ ಇದೆಷ್ಟು ರೂಪಾಯಿ ಆಗುತ್ತೆ ಸರ್ ಇದು? ಸರ್ ಇದು 100 ರೂಪೀಸ್ ಇದೆ ಪರ್ ಸ್ಕ್ವೇರ್ ಫೀಟ್. ಸೂಪರ್ ಆಗಿದೆ ಸರ್ ಇದು, ಚೆನ್ನಾಗಿದೆ ನೋಡಿ. ಮಾರ್ಬಲ್ ಫಿನಿಶಿಂಗ್ ಇದೆ. ಹೌದು. ಸೇಮ್ ಬಂದವರೆಲ್ಲ ನಿಮಗೆ ಮಾರ್ಬಲ್ ವಿಟ್ರಿಫೈಡ್ ಅಂತ ಕೇಳ್ತಾ ಇದ್ದಾರೆ. ಹೌದು, ಬ್ರಾಂಡೆಡ್ ಹಾಕಿದೀವಿ ಇದಕ್ಕೂ ಟೈಲ್ ಕೂಡ ನಾವು. ಹೌದು, ಮನೆ ಒಂದ್ಸಲಿ ಕಟ್ಟೋದು. ಹೌದು, ಕಾಸ್ಟ್ ಬಗ್ಗೆ ಯೋಚನೆ ಮಾಡಲ್ಲ ತುಂಬಾ ಜನ.
ತುಂಬಾ ಚೆನ್ನಾಗಿ ಬಂದಿದೆ. ಟಿವಿ ಯೂನಿಟ್ ಪ್ರಾವಿಷನ್ ಮಾಡಿದೀವಿ. ಟಿವಿ ಯೂನಿಟ್ ನೋಡ್ತಾ ಇದ್ದೀವಿ, ಸಿಂಪಲ್ ಆಗಿ ಮಾಡ್ಕೊಟ್ಟಿದ್ದೀವಿ. ಸಿಂಪಲ್ ಆಗಿದೆ, ಅವ್ರ ಕಾಸ್ಟ್ಗೆ ತಕ್ಕಂತೆ ನಾವು ಯೂಸ್ ಮಾಡ್ಕೊಟ್ಟಿದ್ದೀವಿ. ಈಗ ಕಾಸ್ಟ್ ಜಾಸ್ತಿ ಬೇಕಂದ್ರೆ ಹೈಯರ್ ಕಾಸ್ಟ್ ಬೇಕು ಅಂದ್ರೂ ಮಾಡ್ಕೊಡ್ಬೋದು. ನಾವು ಇಂಟೀರಿಯರ್ ಡಿಸೈನ್ಸ್ ಏನು ಕಾಸ್ಟ್ ಕೊಟ್ಟಿದ್ದೀವಿ ಅದ್ರಲ್ಲಿ ಪ್ರಾವಿಷನ್ ಮಾಡ್ಕೊಟ್ಟಿದ್ದೀರಾ. ಕ್ಲೈಂಟ್ಸ್ಗೂ ಇಷ್ಟ ಆಗಬೇಕು, ಅವ್ರಿಗೂ ಓಕೆ ರೇಟ್ ಕೂಡ ಫಿಕ್ಸ್ ಆಗಬೇಕು. ಸೊ ಅಲ್ಲೆಲ್ಲ ನೀವು ಸ್ಟೋರೇಜ್ ಆಪ್ಷನ್ ಡ್ರೈಯರ್ ಇದೆಲ್ಲ ನಿಮಗೆ ಸಾಫ್ಟ್ ಕ್ಲೋಸರ್ ಇದೆ. ಸಾಫ್ಟ್ ಕ್ಲೋಸ್ ನೋಡ್ತಾ ಇರ್ಬೋದು ನೀವು. ಡ್ರೈಯರ್ ಕೊಟ್ಟಿದ್ದೀರಾ. ಹೌದು, ಕಂಪ್ಲೀಟ್ ಆ ಕಡೆ ಒಂದು 4 ಡ್ರೈಯರ್ ಬರುತ್ತೆ. ಎಲ್ಲ ಸಾಫ್ಟ್ ಕ್ಲೋಸ್ ಇದೆ. ಮತ್ತೆ ಇಲ್ಲಿ ಇಡೋದಕ್ಕೆಲ್ಲ ನಿಮಗೆ ಏನಾದರೂ ಇತ್ತು ಅಂದ್ರೂ ಇಡೋದಕ್ಕೆ ಸ್ಪೇಸ್ ಇದೆ. ಮತ್ತು ಇದೊಂದು ಡ್ರೈಯರ್ ಕೂಡ ಇದೆ, ಇಲ್ಲೂ ನೋಡ್ತಿರ್ಬೋದು. ಇತ್ತು ನಿಮಗೆ ಡ್ರೈಯರ್ ಕೂಡ ಇಲ್ಲೂ ಇದೆ. 2 ಡ್ರೈಯರ್ಸ್ ಇದೆ ನಿಮಗೆ. 2 ಡ್ರೈಯರ್ಸ್ ಇದೆ. ಹೌದು, ಸ್ಪೇಸ್ ಎಲ್ಲ ಇಡೋದಕ್ಕೆ. ಸರ್ ಫಸ್ಟ್ ನಾನು ಹಾಲಲ್ಲಿ ಇದೊಂದು ಅಬ್ಸರ್ವ್ ಮಾಡಿದೆ. ಓಕೆ, ವಿಂಡೋ ಇಷ್ಟು ದೊಡ್ಡದಾಗ ಕೊಟ್ಬಿಟ್ಟಿದ್ರಲ್ಲ ಸರ್, ಏನು ಎಷ್ಟಿದೆ, ಎಷ್ಟು ಫೀಟ್ ಕೊಟ್ಟಿದ್ದೀರಾ? ಇದೆಲ್ಲ 6x6 ಇದೆ ವಿಂಡೋ. 6x6 ಕೊಟ್ಟಿದ್ದೀರಾ. 6x6 ಹಾಲ್ ಅಲ್ವಾ ಸರ್? ಹಾಲ್ ಅಂದಮೇಲೆ ಸ್ವಲ್ಪ ವಿಂಡೋ ಹೈಟ್ ಜಾಸ್ತಿನೇ ಇರ್ಬೇಕು ನಿಮಗೆ. ಯಾಕೆಂದ್ರೆ ಹಾಲಲ್ಲಿ ಇರೋದು ಇದೊಂದೇ ವಿಂಡೋ ನಮಗೆ. ಮತ್ತೆ ನೆಕ್ಸ್ಟ್ ಕಿಚನ್ ಇಂದ ಬೆಳಗ್ಗೆ ಬರ್ಬೇಕು ಇವಾಗ 2040 ಅಂದ್ರೆ. ಹೌದೌದು, 2040 ಸೆಟ್ ಬ್ಯಾಕ್ ಎರಡೂ ಕಡೆ ಬಿಡೋದಕ್ಕಾಗಲ್ಲ ನಿಮಗೆ. ಫ್ರಂಟ್ ಬ್ಯಾಕ್ ಸೈಡ್ ಮಾತ್ರ ಸೆಟ್ ಬ್ಯಾಕ್ ಬಿಡಬೇಕು. ಹೌದೌದು. ಅಟ್ಲೀಸ್ಟ್ ಇವಾಗ ಏನು ಸ್ಪೇಸ್ ಇದೆ ಅದು ಡಿವೈಡ್ ಮಾಡಿ ವಿಂಡೋ ಕೊಟ್ಟಿದ್ದೀವಿ. ಮತ್ತೆ ಸ್ಕೈಲೈಟ್ ಕೂಡ ಇದೆಯಲ್ಲ, ಬೆಳಗ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ಇದೆಲ್ಲ ಸರ್ ಯಾವ ವುಡ್ ಯೂಸ್ ಮಾಡಿದ್ರೆ ಸರ್? ಇದೆಲ್ಲ ನಿಮಗೆ ನೀಮ್ ವುಡ್ ಇದೆಲ್ಲ. ಓಕೆ, ಇದು MS ರಾಡ್ 12 mm ಥಿಕ್ನೆಸ್. ಸರಿ. ಇದೆಲ್ಲ ಕಂಪ್ಲೀಟ್ ನೀವು ಪ್ಯಾಕೇಜಲ್ಲಿ ಡಿಸೈನ್ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲೇ ಬಂದಿದೆ ಸರ್. ಸೂಪರ್ ಆಗಿದೆ ಸರ್. ಓಕೆ, ಹಾಲಲ್ಲಿ ಒಂದು ಚಿಕ್ಕದೊಂದು ಕಿಡ್ಸ್ ರೂಮ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಅದೆಲ್ಲ ವಿತ್ ಅಟ್ಯಾಚ್ ಟಾಯ್ಲೆಟ್ ಕೂಡ ಒಂದಿದೆ. ಅಟ್ಯಾಚ್ ಟಾಯ್ಲೆಟ್ ಇದೆ. ಅಟ್ಲೀಸ್ಟ್ ಇವಾಗ ಗುರುಪ್ರವೇಶ ಆಗಿರೋದ್ರಿಂದ ಐಟಮ್ಸ್ ಸ್ಟೋರೇಜ್ ಐಟಮ್ ಎಲ್ಲ ಒಳಗಡೆ ಇದೆ. ಸೊ ವೀಕ್ಷಕರ ನೋಡ್ತಿರ್ಬೋದು, ಹಾಲಲ್ಲಿ ನಿಮಗೆ ಫಸ್ಟ್ ಫ್ಲೋರಲ್ಲಿ ಹಾಲು ವಿತ್ ಒಂದು ಕಿಡ್ಸ್ ರೂಮ್ ಕೊಟ್ಟಿದ್ದೀರಾ. ಕಿಡ್ಸ್ ರೂಮ್ ಇದೆ ವಿತ್ ಟಾಯ್ಲೆಟ್, ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಅಟ್ಯಾಚ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದೀರಾ. ಓಕೆ ಸರ್. ಸೊ ತೋರಿಸ್ಬೋದಿತ್ತು ಅದು, ಯಾಕಂದರೆ ಹೊರಗಡೆ ಎಲ್ಲ ಐಟಮ್ ಇದೆ ಅಂದ್ಬಿಟ್ಟು ತೋರ್ಸೋಕ್ಕಾಗಿಲ್ಲ ಅಷ್ಟೇ. ಸೊ ಮನೆ ತುಂಬ ಚೆನ್ನಾಗಿ ಸರ್. ಫಸ್ಟು ನಾನು ಇನ್ನೊಂದು ಹೈಲೈಟ್ ಪಾಯಿಂಟ್ಸ್ ಬಂದ್ಬಿಡೋಣ. ಪೂಜಾ ರೂಮ್, ತುಂಬ ಜನ ಪೂಜಾ ರೂಮ್ ಚೆನ್ನಾಗಿರಬೇಕು ಸರ್. ಪೂಜಾ ನೋಡಿ ತುಂಬಾ ಹೈಲೈಟ್ ಆಗೋದಿದೆ. ಎಲ್ಲ ವುಡ್ ಕೂಡ ಯೂಸ್ ಮಾಡಿಲ್ಲ ನಾವು, ಪ್ಲೇವುಡ್ ಅಲ್ಲಿ ಮಾಡಿರೋಂಥದ್ದು ಇದನ್ನ. ಓಕೆ, ತುಂಬಾ ಈ ಜಾಗದಲ್ಲಿ ಪೂಜಾ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 3.5 4 ಫೀಟ್ ಸ್ಪೇಸ್ ಬೇಕು. ಈ ಸ್ಪೇಸ್ ಅಲ್ಲಿ 4 ಫೀಟ್ ಮಾಡ್ಕೊಂಡ್ರೆ ಹಾಲ್ ತುಂಬಾ ಚಿಕ್ಕದಾಗ್ಬಿಡುತ್ತೆ ಅಂದ್ಬಿಟ್ಟು ವುಡ್ ಅಲ್ಲಿ ಮಾಡಿದ್ವಿ. ನೋಡಿ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಎಲ್ಲ ಮಂಟಪ ತರ ಬಂದಿದೆ, ಸ್ಟೆಪ್ ಬೈ ಸ್ಟೆಪ್. ಸೊ ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಹಿಂಗೆ ಬೇಕು ಅಂತ ಮಾಡಿ. ಹೌದೌದು, ಹೀಗೆ ಬೇಕು ಅಂತ ಹೇಳಿದರೆ ನಾವು ಹೀಗೆ ಅವ್ರು ಹೇಗೆ ಹೇಳಿದ್ರು ಹಾಗೆ ನಾವು ಮಾಡ್ಕೊಟ್ಟಿದ್ದೀವಿ. ಮತ್ತೆ ಇದು ಮೇಲ್ಗಡೆ ನೋಡ್ತಿರ್ಬೋದು, ಅದು ರೂಫಿಗೆ ಎಲ್ಲೂ ಟಚ್ ಆಗದೆ ಇರೋ ತರ ಸ್ಟೆಪ್ 3 ಸ್ಟೆಪ್ ಮಾಡಿದ್ದಾರೆ. ಮತ್ತೆ ಈ ಡೋರ್ ಕೂಡ ಕ್ಲೋಸ್ ಮಾಡಿ ತೋರಿಸ್ಬಿಡೋಣ ಒಂದ್ಸಲಿ. ನೋಡಿ ನಿಮಗೆ ಕ್ಲೋಸ್ ಮಾಡಿ ತೋರಿಸ್ತೀನಿ. ಏನು ವುಡ್ ಸರ್ ಇದು? ಪ್ಲೇವುಡ್, ನಾರ್ಮಲ್ ಪ್ಲೇವುಡ್ಡಾ ಏನು ವುಡ್ ಇದು? ಸರ್ ನಾರ್ಮಲ್ ಪ್ಲೇವುಡ್ ಇದು. ಓಕೆ, ಸೊ ಇದೆಲ್ಲ ವಾರಂಟಿ ಇರುತ್ತೆ ನಿಮ್ಮ? ವಾರಂಟಿ ಇರುತ್ತೆ ಸರ್, 10 years ವಾರಂಟಿ ಇರುತ್ತೆ ನಿಮಗೆ. ನೋಡ್ತಾ ಇರ್ಬೋದು ಇದೆಲ್ಲ ಲೇಸರ್ ಕಟಿಂಗ್ ಹೇಗಿದೆ ಅಂದ್ಬಿಟ್ಟು. ಸೊ ನವಿಲ್ಗರಿ ಥರ ಲೇಸರ್ ಕಟಿಂಗ್ ಕೊಟ್ಟಿದ್ದಾರೆ. ಹೌದು, ಚೆನ್ನಾಗಿ ಕಾಣಿಸ್ತಿದೆ. ಈಗ ಕ್ಲೋಸ್ ಮಾಡ್ಕೊಬೋದು ನೀವು. ಈಗ ಬೇಡ ಅಂದರೆ ಈ ಥರ ಕ್ಲೋಸ್ ಮಾಡ್ಕೊಬೋದು. ಓಪನ್ ಬೇಕಂದರೆ ನಿಮಗೆ ಸೊ ಓಪನ್ ಮಾಡಿಬಿಡಿ ಯಾವ ಥರ ಅಂತ. ಸೊ ನೋಡಿ, ಈಗ ಓಪನ್ ಮಾಡಿ ಮತ್ತೆ ಹೀಗೆ ಪುಷ್ ಮಾಡಿದ್ರೆ ಒಳಗಡೆ ಹೋಗ್ಬಿಡುತ್ತೆ ನಿಮಗೆ. ನೋಡ್ಬೋದ್ರೆ ಸೊ ಓಪನ್ ಮಾಡಿ ಜಸ್ಟ್ ಇದೊಂದು ಕ್ಲೋಸ್ ಮಾಡಿಬಿಡಿ ಸರ್ ಈ ಕಡೆದು. ನೋಡಿ, ಸೊ ಸಾಫ್ಟ್ ಕ್ಲೋಸ್ ಆಗುತ್ತೆ. ತುಂಬ ಪುಷ್ ಮಾಡಬೇಕು ಅನ್ನೋದೇನೂ ಇಲ್ಲ. ಸಾಫ್ಟಾಗಿ ಒಂದು ಮಗು ಇತ್ತು ಅಂದ್ರೂ ಅದನ್ನ ಓಪನ್ ಮಾಡಿ ಕ್ಲೋಸ್ ಮಾಡ್ಕೊಬೋದು. ನೋಡಿ ಇವಾಗ ಸ್ಪೇಸ್ ಕೂಡ ನಿಮಗೆ ಡೋರ್ ಔಟ್ಸೈಡ್ ಬರೋ ಥರ ಇಲ್ಲ, ಸ್ಪೇಸ್ ಕೂಡ ಯುಟಿಲೈಸ್ ಆಗ್ತಾ ಇದೆ. ಹೌದು, ಸಖತ್ತಾಗಿ ಬಂದಿದೆ ಸರ್. ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಬಾಟಮ್ಸ್ ಕೂಡ ಡ್ರಾಯರ್ಸ್ ಕೂಡ ಯೂಸ್ ಇದೆ ನಿಮಗೆ. ಅದೊಂದು ಡ್ರೈಯರ್ ಆಪ್ಷನ್ ಕೊಟ್ಟಿದ್ದೀರಾ? ಡ್ರಾಯರ್ಸ್ ಇದೆ, ಬಟ್ ಓಪನ್ ಮಾಡೋದಕ್ಕಾಗಲ್ಲ. ಹೌದೌದು, ಪೂಜಾ ಮಾಡಿದ್ದಾರೆ. ಸೊ ಮನೆ ಯಾವಾಗ ಸರ್ ಗುರುಪ್ರವೇಶ ಆಯ್ತಿದ್ದು? ಸರ್ 1 week ಆಗಿದೆ, ಲಾಸ್ಟ್ ಸಂಡೇ ಗುರುಪ್ರವೇಶ ಆಗಿದೆ. ಸಂಡೇ ಆಗಿದೆ. ಸೊ ಇನ್ನೊಂದು ಕಸ್ಟಮರ್ ಕೂಡ ಬರ್ತಿದ್ದಾರೆ. ಹೌದು, ಮನೆ ಹಾಲಲ್ಲಿ ನೋಡಿ ಟೇಬಲ್ ಟಾಪ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ ನಿಮಗೆ. ಓಕೆ, ಬೌಲ್ ಕೂಡ ಇದೆ ಹಾಲಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದಕ್ಕೆ. ಸೂಪರ್, ಚೆನ್ನಾಗಿ ಕೊಟ್ಟಿದ್ದಾರೆ. ಕೆಳಗಡೆ ಡ್ರಾಯರ್ಸ್ ಇದೆ, ಕೆಳಗಡೆ ಡ್ರೈಯರ್ ಇದೆ, ಮತ್ತೆ ಮೇಲ್ಗಡೆನೂ ಕೂಡ ಕೊಟ್ಟಿದ್ದಾರೆ. ಬೌಲ್ ಇದೆ ಮೇಲ್ಗಡೆ ಸರ್. ಡ್ರೈಯರ್ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ ತರ ಲಾಫ್ಟ್ ಪ್ರಾವಿಷನ್ ಮಾಡಿದ್ವಿ. ಓಕೆ, ಹಂಗಂದ್ರೆ ಇದು ಹ್ಯಾಂಡ್ ವಾಶ್ ಅಂತ ಹೇಳಿದ್ರೆ ಇಲ್ಲಿ ನೀವು ಡೈನಿಂಗ್ ಟೇಬಲ್ ಯೂಸ್ ಮಾಡ್ತೀವಿ. ಡೈನಿಂಗ್ ಟೇಬಲ್ ಯೂಸ್ ಮಾಡ್ಕೊಳ್ಳೋಣ ಅಲ್ವಾ? ಡೈನಿಂಗ್ ಟೇಬಲ್ ಯೂಸ್ ಮಾಡೋದಕ್ಕೆ ಸ್ಪೇಸು ಇದೆ, ಡೈನಿಂಗ್ ಟೇಬಲ್ ಯೂಸ್ ಮಾಡ್ಕೋಬಹುದು. ಸೂಪರ್ ಸರ್. ಹಾಗೆ ಎಂಟ್ರಿ ಆಗ್ತಾ ಇದ್ದಂಗೆ ಕಿಚನ್ ನೋಡಿ ಹೇಗೆ ಬಂದಿದೆ ಅಂದ್ಬಿಟ್ಟು. ಸೊ ಕಿಚನ್ ಮಾತ್ರ ತುಂಬಾ ಇದು ಇಟಾಲಿಯನ್ ಸ್ಟೈಲಲ್ಲೇ. ಇಟಾಲಿಯನ್ ಕಿಚನ್ಸ್ ಇದೆಲ್ಲ ಇಟಾಲಿಯನ್ ಕಿಚನ್ ನೋಡ್ತಾ ಇರ್ಬೋದು. ಸರ್ ಏನೇನು ಕೊಟ್ಟಿದ್ದೀರಾ ಈಗ ನಿಮ್ಮ ಪ್ಯಾಕೇಜಲ್ಲಿ ಬಂದಾಗ? ಪ್ಯಾಕೇಜ್ ಅಲ್ಲಿ ಇದು ಇಂಟೀರಿಯರ್ಸ್ ಮಾಡರ್ನ್ ಕಿಚನ್ ಅಂದ್ರೆ ಮೇಲ್ಗಡೆ ಕ್ವಾಡ್ಸ್ ಯೂಸ್ ಮಾಡಿದ್ರೆ ಗ್ರಾನೈಟೇ ಯೂಸ್ ಮಾಡಿದೀವಿ ಟಾಪ್ ಅಲ್ಲಿ ನಿಮಗೆ. ಓಕೆ, ಬಟ್ ಟಾಪ್ ಅಲ್ಲೆಲ್ಲ ಪ್ರೊಫೈಲ್ ಡೋರ್ ಯೂಸ್ ಮಾಡಿದೀವಿ. ಇದೆಲ್ಲ 2 ಚಿಮ್ನಿ ಲೆಫ್ಟ್ ರೈಟ್ ಪ್ರೊಫೈಲ್ ಡೋರ್ ಇದೆ. ಓಕೆ, ಕೆಳಗಡೆ ಚಿಮ್ನಿ ಎಲ್ಲ ಇನ್ಕ್ಲೂಡಿಂಗ್ ನಿಮ್ದಲ್ಲೇನಾ? ಇಲ್ಲ, ಚಿಮ್ನಿ ಎಲ್ಲ ಇನ್ಕ್ಲೂಡ್ ಇಲ್ಲ ಸರ್, ಪ್ರಾವಿಷನ್ ಇರುತ್ತೆ ಅಷ್ಟೇ. ಬಟ್ ಇದು ಪ್ರೊಫೈಲ್ ಡೋರ್, ಗ್ರಾನೈಟ್ಸ್, ವಾರ್ಡ್ರೋಬ್ಸ್ ಎಲ್ಲ ಇಂಟೀರಿಯರ್ಸ್ ಎಲ್ಲ ಆಗುತ್ತೆ. ಚಿಮ್ನಿ ಎಲ್ಲ ಪ್ರಾವಿಷನ್ ಇರುತ್ತೆ. ಸರಿ, ಚಿಮ್ನಿ, ಲೈಟಿಂಗ್ಸ್, ಫ್ಯಾನ್ಸ್ ಎಲ್ಲ ಕ್ಲೈಂಟ್ಸ್ ತಗೊಂಡ್ಕೊಂಡು ಫಿಟ್ಟಿಂಗ್ಸ್ ಮಾಡ್ಕೊಡ್ತೀವಿ. ಡನ್ ಸರ್, ಡನ್. ಮತ್ತೆ ಹಾಗೆ ಸಾಫ್ಟ್ ಕ್ಲೋಸ್ ಇದೆಲ್ಲ ನಿಮಗೆ ಡ್ರಾಯರ್ಸ್ ನೋಡಿ, ಇದೆಲ್ಲ ಕಿಂಗ್ಡಮ್ ಬಾಕ್ಸ್ ಅಂದ್ಬಿಟ್ಟು.
ಸೊ ಇವಾಗ ಕಲರ್ ನಿಮ್ಗೆ ಕಸ್ಟಮೈಸ್ ಮಾಡ್ಕೋಬಹುದು ವೀಕ್ಷಕರೇ. ಹೌದು, ಕಲರ್ ಒಬ್ಬೊಬ್ರಿಗೆ ಒಂದೊಂದು ಕಲರ್ ಇಷ್ಟ ಇರುತ್ತೆ. ಕ್ಲೈಂಟ್ಸ್ ಯಾವ್ದು ಬೇಕು ಅಂತ ಹೇಳ್ತಾರೆ ಅದನ್ನ ಮಾಡೋಣ. ನೋಡಿ ಇದೆಲ್ಲ ಸಾಫ್ಟ್ ಕ್ಲೋಸ್, ನೋಡಿ ಸಾಫ್ಟ್ ಆಗಿ ಹೋಗ್ತಾ ಇದೆ. ಓಕೆ, ಥಿಂಗ್ಸ್ ಇಟ್ಕೊಂಡಿದ್ದಾರೆ, ಅದು ಪರವಾಗಿಲ್ಲ, ತೋರಿಸೋಣ. ಚೆನ್ನಾಗಿದೆ. ಮತ್ತೆ ಇದು ನೋಡ್ತಿರ್ಬೋದು ಸರ್, ಟೈಲ್ಸ್ 3D ತರ ಕೊಟ್ಟಿದ್ದಾರೆ. 3D ತರ ಇದೆ, ಚೆನ್ನಾಗಿದೆ. ಅದೊಂದು ಫುಲ್ ಕಂಪ್ಲೀಟ್ ಅಲ್ಲಿಂದ ಹಿಡಿದು ಕಂಪ್ಲೀಟ್ ಇಲ್ಲಿವರೆಗೂ ಪೂರ್ತಿ ಕೊಟ್ಟಿದ್ದಾರಲ್ವಾ? ಹೌದು. ಸೊ ಇದೇನು ಸರ್ ಇದು? ಸರ್ ನಿಮಗೆ ಏನಾದ್ರು ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ನೋಡಿ ಶೆಟರ್ ತರ ಬರುತ್ತೆ, ಇದು ನಿಮ್ಗೆ ಯೂಸ್ ಮಾಡ್ಕೋಬಹುದು ಬೇಕಾದ್ರೆ. ವಾವ್, ಸೂಪರ್. ಗೊತ್ತಾಗಲ್ಲ ಸರ್ ಅದು. ಹೌದು, ಸ್ಟೆಪ್ಸ್ ಎಷ್ಟು ಬೇಕಾದ್ರೂ 3 ಸ್ಟೆಪ್ ಇಟ್ಕೊಂಡಿದ್ದಾರೆ ಇಲ್ಲಿ. ಸ್ಟೆಪ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಶೆಟರ್ ಟೈಪ್ ಇರುತ್ತೆ. ನೋಡಿದಾಗ ಇದೇನು ಪ್ಯಾನಲ್ ಬೋರ್ಡ್ ತರ ಇದೇನೋ ತರ ಅನ್ಸುತ್ತೆ. ಹೌದು, ಶೆಟರ್ ತರ ಯೂಸ್ ಮಾಡ್ಕೋಬಹುದು. ಮತ್ತೆ ಅಲ್ಲೂ ಅಷ್ಟೇ ಸ್ಟೋರೇಜ್ ಅಲ್ಲೂ ಯೂಸ್ ಮಾಡಿದ್ವಿ. ಮತ್ತೆ ಮೇಲ್ಗಡೆ ಕಂಪ್ಲೀಟ್ ನಿಮಗೆ ಮೇಲ್ಗಡೆ ಕೂಡ ನೋಡಿ ಲಾಫ್ಟ್ ಡೋರ್ ಎಲ್ಲ ಸಾಫ್ಟ್ ಕ್ಲೋಸ್ ಇದೆ ನಿಮಗೆ. ಓಕೆ, ಸಾಫ್ಟ್ ಕ್ಲೋಸ್, ಸಾಫ್ಟ್ ಬೋರ್ಡ್. ಮತ್ತೆ ಅಕ್ರಾಲಿಕ್ ಶೀಟ್, ಲ್ಯಾಮಿನೇಟೆಡ್ ಎಲ್ಲ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದೀವಿ. ಸರಿ, ಕಿಚನ್ಗೆಲ್ಲ ಲ್ಯಾಮಿನೇಟ್ ಯಾವುದು ಯೂಸ್ ಮಾಡಿಲ್ಲ, ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದೀವಿ. ನೋಡ್ತಾ ಇರ್ಬೋದು ಸಾಫ್ಟ್ ಕ್ಲೋಸ್ ಆಗ್ತಾ ಇದೆ. ಮತ್ತೆ ಅಲ್ಲೂ ಕೂಡ ಒಂದು ಸ್ಮಾಲ್ ವಿಂಡೋ ಕೊಟ್ಟಿದ್ರೆ, ಆ ಕಡೆ ಒಂದು ವಿಂಡೋ ಕೊಟ್ಟಿದ್ದೀವಿ. ನೋಡಿ ಕಾನ್ಸೆಪ್ಟ್ ಇದೆ, ಮಿಡಲ್ ಚಿಮ್ನಿ ಬರುತ್ತೆ. ಫಸ್ಟ್ ಪ್ಲಾನ್ ಮಾಡಬೇಕು, ಚಿಮ್ನಿ ಎಲ್ಲಿ ಬರುತ್ತೆ, ವಿಂಡೋ ಎಲ್ಲಿ ಬರುತ್ತೆ, ಬಾಕ್ಸ್ ಎಲ್ಲಿ ಬರುತ್ತೆ, ಪ್ಲಾನ್ ಮಾಡಬೇಕು. ಸರಿ, ಮಿಡಲ್ ಚಿಮ್ನಿ ಬಂದ್ರೆ ಆ ಕಡೆ ಈ ಕಡೆ ಪ್ರೊಫೈಲ್ ಡೋರ್ ಇದೆ, ಪ್ರೊಫೈಲ್ ಲಾಫ್ಟ್ ಇದೆ, ಲೆಫ್ಟ್ ಟು ರೈಟ್ ವಿಂಡೋ ಇದೆ. ಮತ್ತೆ ಈ ನೋಡ್ತಾ ಇರಬಹುದು ಈ ವಿಂಡೋ, ನೀವು ಕಾರ್ನರ್ ಎಲ್ ಶೇಪ್ ಅಲ್ಲಿ ವಿಂಡೋ ಕೊಟ್ಟಿದ್ದೀವಿ ನಿಮಗೆ ಕಿಚನ್ ಅಲ್ಲಿ. ಹೈಲೈಟ್ ಆಗುತ್ತೆ ನಿಮಗೆ, ಬೆಳಕು ಕೂಡ ಚೆನ್ನಾಗಿ ಬರುತ್ತೆ. ಬೆಳಕು ತುಂಬಾ ಚೆನ್ನಾಗಿದೆ. ಹೌದು ಸರ್. ಇವಾಗ ಫಿಟ್ಟಿಂಗ್ಸ್ ನೋಡ್ತಾ ಇದ್ದೀವಿ, ಏನು ಫಿಟ್ಟಿಂಗ್ಸ್ ಕೊಟ್ಟಿದ್ದೀರಾ? ಫಿಟ್ಟಿಂಗ್ಸ್ ಎಲ್ಲ ಇದು ಜಾಗ್ವಾರ್ ಟ್ಯಾಬ್ಸ್ ಯೂಸ್ ಮಾಡಿರೋದು ನಾವು. ಜಾಗ್ವಾರ್ದೇ ಅಲ್ವಾ? ಎಲ್ಲ ಜಾಗ್ವಾರ್. ಅದು ನಿಮ್ಮ ಪ್ಯಾಕೇಜ್ ಅಲ್ಲೇ ಬರುತ್ತೆ ಜಾಗ್ವಾರ್? ಹೌದು, ಎಲ್ಲ ಕೊಟೇಶನ್ ಮೆನ್ಷನ್ ಮಾಡಿರ್ತೀವಿ. ಟ್ಯಾಬ್ಸ್ ಯಾವ್ದು ಹಾಕ್ತಿವಿ, ಶವರ್ ಯಾವ್ದು ಹಾಕಿರ್ತೀವಿ, ಲ್ಯಾಮಿನೇಟೆಡ್ ಯಾವುದು, ಟೈಲ್ಸ್ ಯಾವುದು, ಸಿಮೆಂಟ್ ಯಾವುದು, ಪ್ರತಿಯೊಂದು ನಮ್ಮದಲ್ಲಿ ಎಲ್ಲಾದ್ರೂ ಮೆನ್ಷನ್ ಆಗಿರುತ್ತೆ. ಸರಿ. ಸೊ ಕಿಚನ್ ಅಲ್ಲೂ ಸೇಮ್ ಅದೇ ತರನೇ? ಕಿಚನ್ ಅಲ್ಲೂ ಸೇಮ್. ಹಾಲ್ ಮತ್ತೆ ಓಪನ್ ಕಿಚನ್ ಇರೋದ್ರಿಂದ ಒಂದೇ ಟೈಲ್ ಕಂಟಿನ್ಯೂಟಿ ಯೂಸ್ ಮಾಡಿದ್ದೀವಿ. ಓಕೆ ಸರ್. ನೋಡಿ ವೀಕ್ಷಕರೇ, ಸೊ ಇವಾಗ ನಾವು ಫಸ್ಟ್ ಫ್ಲೋರಲ್ಲಿ ತೋರಿಸ್ತಿರುವಂಥದ್ದು ಹಾಲು, ಒಂದು ಕಿಡ್ಸ್ ರೂಮು, ಪೂಜಾ ರೂಮು, ಡೈನಿಂಗ್ ಟೇಬಲ್ ಹಾಲು ಬರುತ್ತೆ. ಸೊ ಕಂಪ್ಲೀಟ್ ಕಿಚನ್ ಆಪ್ಷನು ಬರುತ್ತೆ. ಸ್ಟೋರೇಜ್ಗೆ ಇದೊಂದು ಪ್ಯಾಂಟ್ರಿ ಯೂನಿಟ್ ಥರ ವುಡ್ಡಲ್ಲೇ ನಾವು ಮಾಡಿರೋಂಥದ್ದು. ಸೊ ವಾವ್, ಸೂಪರ್ ಸರ್. ಪ್ಯಾಂಟ್ರಿ ಯೂನಿಟ್ ಅಲ್ಲ, ಟಾಲ್ ಯೂನಿಟ್ ಅಲ್ಲ, ವುಡ್ಡಲ್ಲೇ ನಾವು ಮಾಡ್ಕೊಟ್ಟಿರೋದು. ಪ್ಯಾಂಟ್ರಿ ಯೂನಿಟ್ ಮತ್ತೆ ಟಾಲ್ ಯೂನಿಟ್ ಅಂದರೆ ಇದೆಲ್ಲ SS ಅಲ್ಲಿ ಇರುತ್ತೆ, ಟಂಡಮ್ ಅಲ್ಲಿ ಇರುತ್ತೆ. ನಾವು ಪ್ಲೇವುಡ್ಡಲ್ಲೇ ಮಾಡಿಸಿರೋಂಥದ್ದು. ಇದು ಪ್ಲೇವುಡ್ಡಲ್ಲೇ ಕೊಟ್ಟಿದ್ದೀರಾ? ಸೊ ಎಷ್ಟು ಸ್ಟೆಪ್ ಬರುತ್ತೆ ಇದು? 5 ಸ್ಟೆಪ್ ಇದೆ. 5 ಸ್ಟೆಪ್ ಕೊಟ್ಬಿಟ್ಟಿದ್ದೀರಾ? ಹೌದು. ಓಕೆ ಓಕೆ. ಸೊ ಗೊತ್ತಾಗಲ್ಲ. ಸೊ ಒಂದ್ಸಲಿ ಕ್ಲೋಸ್ ಮಾಡಿ ನೋಡೋಣ. ಸೊ ನೋಡ್ತಿರ್ಬೋದು ಸ್ನೇಹಿತರೆ, ಯಾವ ಥರ ಇದೆ. ಕ್ಲೋಸ್ ಆದ್ಮೇಲೆ ನಿಮಗೆ ಗೊತ್ತಾಗೋದೇ ಇಲ್ಲ, ಗೊತ್ತೇ ಆಗಲ್ಲ ಇದು ಸ್ಟೋರೇಜ್ ಹೇಗಿದೆ. ಸೂಪರ್ ಸರ್. ಸ್ಟೋರೇಜ್, ಹಿಡನ್ ಸ್ಟೋರೇಜ್. ಟೇಬಲ್ ಟಾಪ್ ಬೌಲ್ ಇದೆಯಲ್ಲ, ಅದು ಬ್ಯಾಕ್ ಸೈಡ್ ಇರೋಂಥದ್ದು. ಬ್ಯಾಕ್ ಸೈಡ್ ಅಲ್ವಾ? ಹೌದು, ಯಾಕೆಂದ್ರೆ ಮೈನ್ ಡೋರ್ ಇಂದ ಎಂಟ್ರೆನ್ಸ್ ಆದ ತಕ್ಷಣ ಲಾಫ್ಟರ್ ಇದೆ, ಅದು ಮೈನ್ ಡೋರ್ ಎಂಟ್ರೆನ್ಸ್ ಮಾಡಿರೋ ತರ ಇದೆ. ಬ್ಯಾಕ್ ಸೈಡ್ ಆ ಕಡೆ ಹಾಲಿಂದ ಬಂದ್ರೆ ನಿಮಗೆ ಟೇಬಲ್ ಟಾಪ್ ಇದೆ. ಓಕೆ. ಈ ಕಡೆಯಿಂದ ಬಂದ್ರೆ ಪ್ಯಾಂಟ್ರಿ ಯೂನಿಟ್ ಇದೆ. ಸ್ಟೋರೇಜ್ ಸ್ಪೇಸ್ ಎಲ್ಲೂ ವೇಸ್ಟ್ ಆಗಿಲ್ಲ. ಮತ್ತೆ ಇಲ್ಲಿ ಒಂದು ನಿಮಗೆ ಫ್ರಿಡ್ಜ್ ಪ್ರಾವಿಷನ್ ಮಾಡಿದೀವಿ. ಫ್ರಿಡ್ಜ್ ಅವ್ರು ಸರ್ ತಗೊಂಡು ಅಲ್ಲಿ ಸ್ಟೋರೇಜ್. ಸರ್ ಸ್ವಿಚ್ ಬೋರ್ಡ್ ಎಲ್ಲ ನೀವು ಯಾವ ತರ ಯೂಸ್ ಮಾಡ್ತೀರಾ? ಲಿಶಾ ಯೂಸ್ ಮಾಡಿದೀವಿ. ಲಿಶಾದಾ? ಹೌದು. ಹೈಫೈ ಲಿಶಾ ಯಾವ್ದಾದ್ರು ಕ್ಲೈಂಟ್ಸ್ ಅಂದ್ರೆ 2 ಕ್ವಾಲಿಟಿ ಕೊಟ್ಟಿರ್ತೀವಿ ಸರ್. ಯಾವ ಕ್ಲೈಂಟ್ಸ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಫಿಟ್ಟಿಂಗ್ ಮಾಡ್ತೀವಿ. ಲಿಶಾ ತುಂಬಾ ಬ್ರಾಂಡೆಡ್. ಹೌದಾ? ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದೆಲ್ಲ ನಿಮಗೆ ಬ್ರಾಂಡೆಡ್ ನೇಮ್ ಕೂಡ ಇದೆ ಇದರಲ್ಲಿ, ಸ್ವಿಚಸ್ ಅಲ್ಲಿ. ಓಕೆ ಸರ್. ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ಬಿಡೋಣ. ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದಾಗೆ ನೋಡಿ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ನಿಮಗೆ ಗ್ರಾನೈಟ್ಸ್ ಕೆಳಗಡೆ ಗ್ರೌಂಡ್ ಇಂದ ಫಸ್ಟ್ ಬರೋದಕ್ಕೆ ಲಪೋದರ ಯೂಸ್ ಮಾಡಿದೀವಿ. ಇದು ಲಪೋದರ್ಲ ಗ್ಲಾಜಿ ಫಿನಿಶಿಂಗ್. ನಿಮಗೆ 75 ರೂಪೀಸ್ ಗ್ರಾನೈಟ್ ನಾವು ಯೂಸ್ ಮಾಡಿರೋಂಥದ್ದು. ಇದರಲ್ಲೂ ಕೂಡ 45 ಥಿಕ್ ಯೂಸ್ ಮಾಡಿದೀವಿ. ನೋಡಿ ಸೆಂಟ್ರಲ್ ಮಿಡಲ್ ಕೂಡ ವೈಟ್ ಕಲರ್ ಇದೆ. ರೇಸರ್ಗೆ ನಿಮಗೆ ಮಾರ್ಬಲ್ ಫಿನಿಶಿಂಗ್ ಮ್ಯಾಟ್ ವಿಟ್ರಿಫೈಡ್ ಯೂಸ್ ಮಾಡಿದೀವಿ. ಕಾಂಬಿನೇಷನ್ ಸ್ವಲ್ಪ ಚೆನ್ನಾಗಿದೆ ಸರ್. ಮತ್ತೆ ರೈಲಿಂಗ್ಸ್ ಕೂಡ ನೋಡಿ ಟೀಕುಡ್ ರೈಲಿಂಗ್ಸ್ ಇದೆ ಮೇಲೆ ಹತ್ತೋದಕ್ಕೆ. SS ಯೂಸ್ ಮಾಡಿಲ್ಲ, ಟೀಕುಡ್ ಇದೆ. ಹೀಗೆ ಬನ್ನಿ, ಇದೆ ಎಂಟ್ರೆನ್ಸ್ ನೋಡಿ, ಸೇಫ್ಟಿ ವಿತ್ ಗ್ಲಾಸ್ ಎರಡೂ ಇದೆ ನಿಮಗೆ ಔಟ್ ಸೈಡ್ ಇಂದ ಬರ್ತಾ ಇದ್ದಾಗ. ಹೌದು, ಅಂದ್ರೆ ಹೊರಗಡೆ ಯಾರು ಬರ್ತಿದ್ದಾರೆ ಇಲ್ಲಿಂದ ಹೌದು, ಇಲ್ಲಿಂದ ವ್ಯೂ ಮಾಡಬಹುದು. ಡೋರ್ ಓಪನ್ ಮಾಡೋದೇ ಬೇಕಾಗಿಲ್ಲ, ಇಲ್ಲೇ ನಿಂತ್ಕೊಂಡು ಇಲ್ಲೇ ವ್ಯೂ ಮಾಡಬಹುದು, ಯಾರು ಬರ್ತಾ ಇದ್ದಾರೆ ಆಮೇಲೆ ಡೋರ್ ಓಪನ್ ಮಾಡಬಹುದು. ಹೌದು. ಸೊ ನಾವು ಇವಾಗ ಹೋಗ್ತಾ ಇರೋದು ಸೆಕೆಂಡ್ ಫ್ಲೋರ್ ಹೋಗ್ತಾ ಇದೀವಿ. ನೋಡಿ ಫಿನಿಶಿಂಗ್ ಹೇಗೆ ಬಂದಿದೆ. ನ್ಯಾಚುರಲ್ ಟೀಕ್ವುಡ್ ಬರ್ಮಾ ಬಾರ್ಡರ್ಸ್ ಇದೆಲ್ಲ ಟೆಫಾನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. SS ವಿತ್ ಟಿಕ್ ವಿತ್ ಗ್ಲಾಸ್. ಓಕೆ, ವಿತ್ ಗ್ಲಾಸ್ ಆಪ್ಷನ್ ಕೊಟ್ಟಿದ್ದೀವಿ. ಗ್ಲಾಸ್ ಆಪ್ಷನ್ ಕೂಡ ಇದೆ. SS ಕೂಡ ಇದೆ ಮಿಡಲ್ ಅಲ್ಲಿ. ಓಕೆ. ನೋಡಿ ಈಗ ಎಂಟ್ರಿ ಆಗ್ತಿದ್ದಂಗೆ ಸೆಕೆಂಡ್ ಫ್ಲೋರ್ ಲೆಫ್ಟ್ ಸೈಡ್ ಒಂದು ಕಿಡ್ಸ್ ರೂಮ್ ಇದೆ. ಇದು ಓಕೆ. ಫಸ್ಟ್ ನಮಗೆ ಸಿಗೋದು ಕಿಡ್ಸ್, ಇನ್ನೊಂದು ರೂಮ್ ಸಿಗುತ್ತೆ. ಬಂದು ಓಪನ್ ಆದ ತಕ್ಷಣ ಬನ್ನಿ ತೋರ್ಸೋಣ. ನೋಡ್ತಾ ಇರಬಹುದು ನೀವು. ಕೆಳಗಡೆ ಫಸ್ಟ್ ನೋಡ್ತಾ ಇದ್ದೀನಿ ನಾನು. ಹೌದು, ನೋಡ್ತಾ ಯೂಸ್ ಮಾಡಿರ್ತಿದ್ದು ವುಡನ್ ಫ್ಲೋರಿಂಗ್. ಇದು ವುಡನ್ ಟೈಲ್ ಅಂತ ಹೇಳ್ತಾರೆ. ಓಕೆ. ತುಂಬಾ ಚೆನ್ನಾಗಿದೆ, ತುಂಬಾ ಟ್ರೆಂಡ್ ಇದೆ ಇವಾಗ. ಹೌದು. ಹೇಗೆ ಬರ್ತಾ ಹೇಗೆ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಾ ನೀವು. ಫಿನಿಶಿಂಗ್ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ. ಟೈಲ್ ಅಂತ ಅನ್ಸೋದೇ ಇಲ್ಲ ನೋಡಿ. ಹೌದು, ಅದೇ ಟಚ್ ಫೀಲ್ ಮಾಡಿದ್ರೆ ಗೊತ್ತಾಗ್ತಾನೆ ಇಲ್ಲ ಇದು. ಹೌದು, ಟೈಲ್ ಅಂತ ಫೀಲೇ ಆಗೋದಿಲ್ಲ, ವುಡನ್ ತರನೇ ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ ಸರ್.
ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ವಾರ್ಡ್ರೋಬ್ಸ್ ಇದು ಬಾರ್ಡ್ರು ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಲ್ಯಾಮಿನೇಟೆಡ್. ಅಲ್ಲಿಂದ ಮೇಲ್ಗಡೆ ಇದು ಕೊಟ್ಟು ಮೇಲ್ಗಡೆ ಲಾಫ್ಟ್ ಇದೆ ನೋಡಿ. ಸಾಫ್ಟ್ ಕ್ಲೋಸ್ ಇದೆ. ಇದಕ್ಕೂ ಕಂಪ್ಲೀಟ್ ಸಾಫ್ಟ್ ಕೊಡ್ಬೋದು. ಸಾಫ್ಟ್ ಇದೆ ನೋಡಿ ಹೇಗೆ ಸಾಫ್ಟ್ ಆಗ್ತಾ ಇದೆ. ಸರ್ ಕಲರ್ ಕಾಂಬಿನೇಷನ್ ನಿಮಗೆ ಲೈಟ್ ಪಿಂಕ್ ಅಲ್ಲಿ ವಿತ್ ಸ್ಕೈ ಇದು ಸ್ಕೈ ಬ್ಲೂ ಕೊಟ್ಟಿದ್ದೀರಾ. ಕಾಂಬಿನೇಷನ್ ಒಬ್ಬೊಬ್ರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ. ನಾವು ಹೇಳ್ತೀವಿ ಕ್ಯಾಟ್ಲಾಗ್ ತೊಗೊಂಬಂದು ತೋರಿಸ್ತೀವಿ ಕಲರ್ಸ್ ಯಾವ್ದು ಬೇಕು, ಡಿಸೈನ್ಸ್ ಯಾವ ಥರ ಬೇಕು, ಓಕೆ ಆ ಥರ ನೋಡ್ಬಿಟ್ಟು ಕ್ಲೈಂಟ್ಸ್ಗೆ ತೋರಿಸ್ಬೋದು. ರೂಮ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ನಿಮಗೆ 20 ಫೀಟಲ್ಲಿ ಫುಲ್ ಬಾಲ್ಕನಿ 6 ಫೀಟ್ ಇದೆ. ಸರಿ, ಅದನ್ನ ಒಂದು ಈ ಫ್ಲೋರ್ ಫುಲ್ ಬಾಲ್ಕನಿ ಮೇಲೆ ಫುಲ್ ತೊಗೊಂಡಿದ್ವಿ. 20 ಫೀಟ್ ಬೈ 9 ಫೀಟ್ ಇದೆ. ಓಕೆ. ನೋಡ್ತಾ ಇರ್ಬೋದು. ಇದು ಕಿಡ್ಸ್ ರೂಮ್ ಅಂತ ಹೇಳಿ ಕಿಡ್ಸ್ ರೂಮ್ ವಾರ್ಡ್ರೋಬ್ಸ್. ಸೊ ಅದಕ್ಕೆ ಸ್ವಲ್ಪ ನಿಮಗೆ ಕಬೋರ್ಡ್ ಎಲ್ಲ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಕಂಪ್ಲೀಟ್ ಎಲ್ಲ ಸಾಫ್ಟ್ ಕ್ಲೋಸರ್ ಇದೆ. ಸ್ಟೋರೇಜ್ಗೆ ಎಷ್ಟು ಥಿಂಗ್ಸ್ ಇಟ್ಕೊಬೋದು. ಸ್ಟೋರೇಜ್ ಆಪ್ಷನ್ ಅಂತೂ ತುಂಬಾ ಜಾಸ್ತಿ ಇದೆ ಈ ರೂಮಲ್ಲಿ ಮಾತ್ರ. ಹೌದು. ಆ ಕಡೆನೂ ಕೊಟ್ಬಿಟ್ಟಿದೆ ನೀವು ಒಂದು ಸ್ಟಡಿ ಟೇಬಲ್ ತರ ಕೊಟ್ಟಿದ್ದೀರಾ ಸರ್ ಆ ಕಡೆನೂ? ಹಾಂ ಸ್ಟಡಿ ಇದೆ ಆ ಕಡೆ. ಸೊ ಇಲ್ಲಿ ನೋಡ್ಬೋದು ಈ ಕಡೆನೂ ಸ್ಟೋರೇಜ್ ಇದೆ. ಈ ಕಡೆ ಒಂದು ಡ್ರಾಯರ್ಸ್ ಇದೆ, ಈ ಕಡೆ ಸ್ಟೋರೇಜ್ ಇದೆ. ಸೊ ಸ್ಲೈಡಿಂಗ್ ಆಪ್ಷನ್ ಇದೆ. ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲೊಂದು ಹ್ಯಾಂಡಲ್ಸ್ ಮಾತ್ರ ಕಾಣಿಸ್ತಾ ಇದೆ ನಿಮಗೆ. ಹೌದು ಏನದು ನೋಡಿ ವಾರ್ಡ್ರೋಬ್ಸ್ ಅಲ್ಲಿ ಮಿರರ್ ಇರಲ್ಲ. ಮಿರರ್ ಆಪ್ಷನ್ ಕೂಡ 6 ಇಂಚ್ ಸ್ಪೇಸ್ ವೇಸ್ಟ್ ಆಗೋದು ಈ ತರ ಮಿರರ್ ಯೂಸ್ ಮಾಡಿದೀವಿ. ಸಖತ್ ಸೂಪರ್ ಸರ್. ಸೊ ಇವಾಗೆಲ್ಲ ತುಂಬಾ ಜನ ಡ್ರೆಸ್ಸಿಂಗ್ ಟೇಬಲ್ ಕೇಳ್ತಾರೆ. ಡ್ರೆಸ್ಸಿಂಗ್ ಟೇಬಲ್ ವಾಟರ್ಫಾಲ್ ನಿಮಗೆ ಕಾಣಿಸೋದೇ ಇಲ್ಲ. 6 ಇಂಚ್ ಜಾಗದಲ್ಲಿ ಸ್ಲೈಡಿಂಗ್ ತರ ಓಪನ್ ಮಾಡಿ ಕೊಟ್ಟಿದ್ದೀವಿ. ಕ್ಲೋಸ್ ಮಾಡೋದಕ್ಕೆ ಕ್ಲೋಸ್ ಆಗುತ್ತೆ. ಸೊ ಗೊತ್ತಾಗಲ್ಲ ಅಲ್ಲಿ ಒಂದು ಇದೆ ಅಂತ. ಯಾಕಂದ್ರೆ ಓಪನ್ ಮಾಡ್ಕೊಂಡ್ರೆ ನಿಮಗೆ ಮಿರರ್ ಕಾಣಿಸುತ್ತೆ. ಹೌದು ಕರೆಕ್ಟ್. ಸೂಪರ್ ಸರ್. ಏಕೆಂದ್ರೆ ನೋಡ್ತಾ ಇರ್ಬೋದು 6 ಇಂಚ್ ಸ್ಪೇಸ್ ವೇಸ್ಟ್ ಆಗಿದೆ. ಅಲ್ಲಿ ನಮಗೆ 2040 ಪೈಪ್ ಲೈನ್ ಪ್ಲಂಬಿಂಗ್ ತುಂಬಾ ಕಷ್ಟ ಆಗುತ್ತೆ. ಇನ್ಸೈಡೇ ಬಂದಿದೆ ಪೈಪ್ ಲೈನ್. ಬ್ಯಾಕ್ ಸೈಡ್ ಟಾಯ್ಲೆಟ್ ಇರೋದ್ರಿಂದ ಪೈಪ್ ಲೈನ್ ಇಲ್ಲೇ ಎಕ್ಸಿಟ್ ಆಗಿದೆ. ಹಾಗಾಗಿ ಆ ಸ್ಪೇಸ್ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಆ ಜಾಗದಲ್ಲಿ ಕೊಟ್ಟಿದ್ದೀರಾ. ಸೂಪರ್. ಹಾಗೆ ಇಲ್ಲಿ ನೋಡ್ತಾ ಇದ್ದೋ ಕಿಡ್ಸ್ಗೆ ಸ್ಟಡಿ ಮಾಡೋದಕ್ಕೆ ಸ್ಟಡಿ ಏರಿಯಾ ಕೂಡ ಯೂಸ್ ಮಾಡಿದೀವಿ. ಲ್ಯಾಪ್ಟಾಪ್ ಇಟ್ಕೊಬೋದು, ಥಿಂಗ್ಸ್ ಬುಕ್ಸ್ ಇಟ್ಕೊಬೋದು. ನೋಡಿ ಇದು ಡಿಸೈನ್ಸ್ ಯಾವ ಶೇಪ್ ಇದೆ. ಸೊ ಸೂಪರ್. ಅದೊಂದು ಸ್ಟೆಪ್ ಬೈ ಸ್ಟೆಪ್ ಇದೆ. ಇಲ್ಲಿ ಬಾಟಮ್ಸ್ ಅಲ್ಲೂ ಕೂಡ ಇದೆ ನೋಡಿ. ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಲಾಫ್ಟ್ ಯೂಸ್ ಮಾಡಿದ್ವಿ, ಅದಕ್ಕೂ ಸಾಫ್ಟ್ ಕ್ಲೋಸ್ ಇದೆ. ಅದಕ್ಕೂ ಇಲ್ಲೂ ಒಂದು ಡ್ರಾಯರ್ ಇದೆ ಚಿಕ್ಕದಾಗಿ. ಸೊ ಇದು ನೋಡ್ತಿರ್ಬೋದು ಸ್ಟಡಿ ಟೇಬಲ್. ಸೊ ಮಕ್ಕಳುಗಳು ಲ್ಯಾಪ್ಟಾಪ್ ಇಲ್ಲ ವರ್ಕರ್ಸ್ ಮಾಡಬೇಕು ಅಂದ್ರೂ ಕೂತ್ಕೊಂಡು ಮಾಡ್ಬೋದು. ಮತ್ತೆ ಇಲ್ಲಿ ನೋಡ್ತಿದ್ದೀರಾ ಇದು ಸೂಪರ್ ಆಗಿದೆ ಸರ್. ಇದು ವಿಂಡೋ ನೋಡಿ. ವಿಂಡೋ ಪ್ಯಾಟರ್ನ್ಗೆ ಸ್ವಲ್ಪ ಮಕ್ಕಳು ಬುಕ್ಸ್ ಇಟ್ಕೊಳ್ಳೋದಕ್ಕೆ, ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಸ್ಟಡಿ ಇಲ್ಲೊಬ್ರು ಸ್ಟಡಿ ಮಾಡ್ಬೋದು. ಅಲ್ಲೂ ಸ್ಟಡಿ ಮಾಡ್ಕೋಬಹುದು. ಇಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೂ ವಾಕ್ರೋ ತರ ಏನಾದ್ರೂ ಯೂಸ್ ಮಾಡ್ಕೋಬಹುದು. ಸೊ ಈ ಒಂಥರ ಏನಾದ್ರು ಹೌದು ಕುಶನ್ ತರ ಕೂತ್ಕೊಂಡ್ಬಿಡ್ಬೋದು. ಮಕ್ಕಳು ಆಟೋದಕ್ಕೆ ಅಲ್ವಾ ಇದು ಈ ತರನೇ ಮಕ್ಕಳು ಸ್ವಲ್ಪ ಟೇಸ್ಟ್ ತುಂಬಾ ಇದೇ ತರ ಇರುತ್ತೆ. ವಿಂಡೋ ತುಂಬಾ ಹಾಕೊಂಡು ಪಿಲ್ಲರ್ಸ್ ಹಾಕೊಂಡು ಕೂತ್ಕೋಬಹುದು. ಇಲ್ಲಿ ಇದು ವಿಂಡೋ ಎಷ್ಟು ಫೀಟ್ ಬರುತ್ತೆ ಸರ್ ಇದು? ಸರ್ ಇದು 4.5 5 ಫೀಟ್ ಇದೆ. 4.5 ಬೆಳಕು ಮಾತ್ರ ಆ ಕಡೆನೂ ಅದೇ ಎರಡು ವಿಂಡೋ ಕೊಟ್ಟಿರೋದ್ರಿಂದ ನಿಮಗೆ ಇದು ತುಂಬಾ ಬೆಳಕು ಬರ್ತಾ ಇದೆ. ಓಕೆ. ಈಸ್ಟ್ ಫೇಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈಸ್ಟ್ ಫೇಸ್ ನಾರ್ತ್ ಫೇಸ್ ಇದ್ದಾಗ ನಿಮಗೆ ವೆಂಟಿಲೇಷನ್ ಗಾಳಿ ಬೆಳಕು ಎಲ್ಲ ತುಂಬಾ 2040 2030 ಗಾಳಿ ಬೆಳಕು ಬಂದೇ ಬರುತ್ತೆ. ಯಾಕಂದ್ರೆ ಎರಡೂ ಕಡೆ ಸೆಟ್ ಬ್ಯಾಕ್ ಇದ್ದೇ ಇರುತ್ತೆ ನಮಗೆ. ಹೌದು. ಈಸ್ಟ್ ಆಗಿರ್ಬೋದು ವೆಸ್ಟ್ ಆಗಿರ್ಬೋದು ಎರಡೂ ಕಡೆ ಸೆಟ್ ಬ್ಯಾಕ್ ಬರುತ್ತೆ. ಸೌತ್ ನಾರ್ತ್ 20 ಫೀಟ್ ಇರೋ ಕಡೆ ಸೆಟ್ ಬ್ಯಾಕ್ ಬಿಡೋದಕ್ಕಾಗಲ್ಲ 2030 2040. ಓಕೆ. ಅಂದ್ರೆ ಇದು ಇವಾಗೆಲ್ಲ ನಾವು ತೋರಿಸ್ತಾ ಇದ್ದೀವಿ ಕಂಪ್ಲೀಟ್ 60 ಲ್ಯಾಕ್ ಅಲ್ಲಿ ನೀವು ಇಷ್ಟೆಲ್ಲ ಕೊಟ್ಟಿದ್ದೀವಿ. ಹೌದು. ವಿತ್ ಇಂಟೀರಿಯರ್ಸ್ ಅಲ್ಲಿ 60 ಲ್ಯಾಕ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ. ಇನ್ನು ಡೋರ್ಸ್ ಕೂಡ ನೋಡ್ತಾ ಇರಬಹುದು. ರೂಮ್ ಡೋರ್ಸ್ ಕೂಡ ಹೌದು. ಡೋರ್ಸ್ ಎಲ್ಲ ಯಾವ್ದು ಇದು? ಡೋರ್ಸ್ ಎಲ್ಲ ಲ್ಯಾಮಿನೇಟೆಡ್ ಡೋರ್. ಇದು ಲ್ಯಾಮಿನೇಟೆಡ್ ಡೋರ್. ಬಟ್ ಇದೆಲ್ಲ ಸೆಲೆಕ್ಷನ್ ಕಸ್ಟಮರ್ದೇ. ಸೆಲೆಕ್ಷನ್ ಎಲ್ಲ ಕಸ್ಟಮರ್ದೇ ಇದೆ. ನೋಡಿ ಇಲ್ಲಿ ನೋಡ್ತಾ ಇರಬಹುದು ನೀವು. ಇದನ್ನ ಗೋಲ್ಡನ್ ಬೀಡಿಂಗ್ ಅಂತ ಬರುತ್ತೆ. ಟೀ ಪಟ್ಟಿ ಅಂತ ಹೇಳ್ತಾರೆ ಇದನ್ನ. ಅದನ್ನು ಕೂಡ ಯೂಸ್ ಮಾಡಿದೀವಿ. ಹೌದು. ತುಂಬಾ ಚೆನ್ನಾಗಿದೆ. ಲಾಕ್ಸ್ ನೋಡಿ ಸೂಪರ್ ಆಗಿದೆ. ಲಾಕ್ಸ್ ಎಲ್ಲ ಕೊಟ್ಟಿದ್ದೀರಾ. ಲಾಕ್ಸ್ ಚೆನ್ನಾಗಿದೆ. ಸೊ ಇದಕ್ಕೇನಾದ್ರೂ ನಿಮಗೆ ಟೀ ಕುಡ್ ಡೋರ್ಗೂ ನಿಮಗೆ ಟೀ ಕುಡ್ ಬೇಕಾಗುತ್ತೆ ಅಂತ ಹೇಳಿದ್ರೆ ಬೇಕು ಅಂತ ಅಡಿಷನಲ್ ಎಷ್ಟು ಆಗುತ್ತೆ ಅದನ್ನ ಹೇಳ್ಬಿಟ್ಟು ನಾವು ಮಾಡ್ಕೊಡ್ತೀವಿ. ನೆಕ್ಸ್ಟ್ ಸರ್ ಒಂದು ಬಾತ್ರೂಮ್ ನೋಡ್ತಾ ಇದೀವಿ. ಓಕೆ. ಬಾತ್ರೂಮ್ ತೋರಿಸ್ಬಿಡ್ತೀವಿ ಬನ್ನಿ. ಸೊ ಇದ್ರ ಫಿಟ್ಟಿಂಗ್ಸ್ ನೀವು ಕೊಟ್ಟಿರೋದು ಯಾವುದು? ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಕಮೋಡ್ಸ್ ಎಲ್ಲ ಪ್ಯಾರಿವರ್ ಇದೆ. ಕಮೋಡ್ಸ್ ಎಲ್ಲ ಪ್ಯಾರಿವರ್ ಇದೆ. ಟ್ಯಾಪ್ಸ್ ಇರ್ಬೋದು, ಈಗ ಶವರ್ ಇರ್ಬೋದು, ಈ ಟ್ಯಾಪ್ಸ್ ಇರ್ಬೋದು, ಇದೆಲ್ಲ ಜಾಗ್ವರ್ ಇದೆ. ಇದು ಜಾಗ್ವರ್ ಇದೆ. ನೀವು ಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು ನಿಮಗೆ. ಜಾಗ್ವರ್ ಅಂತ ನೇಮ್ ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ಜಾಗ್ವರ್ ಫಿಟ್ಟಿಂಗ್ಸ್ ಇದೆ. ಮತ್ತೆ ಇದು ಸರ್ ಇದು ಟೈಲ್ಸ್ ನೀವು ಯೂಸ್ ಮಾಡಿರೋದು ಇದು ಸರ್ ಟೈಲ್ಸ್ ಇದು ಸೊಮಾನಿ ಕಂಪನಿಯಿಂದ ಟೈಲ್ ಯೂಸ್ ಮಾಡಿದ್ದು. ಮ್ಯಾಟ್ ಫಿನಿಶಿಂಗ್ ಕಾಂಬಿನೇಷನ್ ಇದೆ ನೋಡಿ. ಈ ವಾಲ್ ಒಂದು ಕಾಂಬಿನೇಷನ್ ಇದೆ, ಈ ವಾಲ್ ಕಾಂಬಿನೇಷನ್ ಮತ್ತೆ ಹೀಗೆ ಬಂದಿದೆ. ಈ ತರ ಕಾಂಬಿನೇಷನ್ ಕಂಟಿನ್ಯೂಟಿ ಇದೆ. ಸರಿ. ಕಂಟಿನ್ಯೂಟಿ ಇದೆ. ಮೇಲ್ಗಡೆ ವಿಂಡೋ ಕೂಡ ನೋಡಿ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದೀವಿ. ಹೌದು. ಎಕ್ಸಿಸ್ಟ್ ಕೂಡ ಪ್ರಾವಿಷನ್ ಇದೆ. ಕ್ರಾಸ್ ವೆಂಟಿಲೇಷನ್ ಕೂಡ ಇದೆ. ಗೀಸರ್ ಪ್ರಾವಿಷನ್ ಇದೆ. ಮತ್ತೆ ಶವರ್ ಕೂಡ ಯೂಸ್ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ಸರ್. ದೊಡ್ಡದಾಗಿದೆ ಆಕ್ಚುಲಿ. ಸ್ಪೇಸ್ ಅಲ್ಲಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ವಾಲ್ ಮೌಂಟಿಂಗ್ ನಿಮಗೆ ಲೆಡ್ಜ್ ವಾಲ್ ಕೂಡ ಮಾಡಿದ್ದೀವಿ. ಇದಕ್ಕೆ ಪ್ಲಸ್ ಟ್ಯಾಂಕ್ ಇದು ಒಳಗಡೆ ಫಿಕ್ಸ್ ಆಗಿರುತ್ತೆ. ಓಕೆ.
ಸೊ ಸ್ಪೇಸ್ ತುಂಬ ಚೆನ್ನಾಗಿ ಬಂದಿದೆ ಸರ್, ಆರಾಮಿಗೆ. ಚೆನ್ನಾಗಿದೆ ಸ್ಪೇಸ್. 6x6 ಟಾಯ್ಲೆಟ್ 6x6 ಕೊಟ್ಟಿದ್ದೀರಾ? ಸರಿ ಸರಿ ಇದೆ. ಓಕೆ, ಡನ್. ಮತ್ತು ಇದ್ರದ್ದು ಡೋರ್ ಬಂದುಬಿಟ್ಟು ಡೋರ್ಸ್ ಬಂದು WPC ಯೂಸ್ ಮಾಡಿದ್ದೀವಿ ಟಾಯ್ಲೆಟ್ಸ್ಗೆಲ್ಲ. ಫ್ರೇಮ್ ಕೂಡ WPC ಇದೆ, ಡೋರ್ ಕೂಡ WPC ಯೂಸ್ ಮಾಡಿದ್ದೀವಿ. ಇದು ವಾಟರ್ ಪ್ರೂಫ್ ಇರುತ್ತೆ. ಓಕೆ. ಹಾಗೆ ಈಗ ಬರ್ತಾ ನಿಮಗೆ ಸ್ಕೈಲೈಟ್ ಇಲ್ಲೂ ಕೂಡ ವ್ಯೂ ಮಾಡ್ಕೋಬೇಕಾದ್ರೆ ಈ ಫ್ಲೋರಿಂದ ಸ್ಕೈಲೈಟ್ ಹೇಗೆ ಕಾಣಿಸ್ತದೆ. ಒಂದು ಜೂಮರ್ ಕೂಡ ಚಿಕ್ಕದು ಯೂಸ್ ಮಾಡ್ಕೊಂಡಿದ್ದಾರೆ. ಇದು ನಿಮ್ಮಲ್ಲೇ ಬಂದರೆ ಕಸ್ಟಮರ್ ಅದು ನಮ್ಮದು ಪ್ರಾವಿಷನ್ ಅಂತ ಜೂಮರ್ ಎಲ್ಲ ನಮ್ಮ ಈ ಥರ ಬೇಕು ಅಂತ ಲೈಟಿಂಗ್ಸ್ ಅಂತ ಬಂದಮೇಲೆ ಏನು ಲೈಟಿಂಗ್ಸ್ ಬರೋದು ಅದೆಲ್ಲ ಕಸ್ಟಮರ್ದೇನೆ. ಓಕೆ. ಸೊ ಇಲ್ಲೆಲ್ಲ ನೋಡಿ ಗ್ಲಾಸ್ ಸಿಸ್ಟಮ್ ಕೊಟ್ಟೆ ಒಂದು ವುಡ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನೀವು ಬೇಕಾದ್ರೆ ಇಲ್ಲಿ ಯಾರಿಗಾರ ಕರಿಬೇಕಂದ್ರೂ ಕೆಳಗಡೆ ಹೋಗಿ ಕರಿಬೇಕು. ಇಲ್ಲಿಂದನೇ ಕೂಗಿದ್ರೆ ಕೇಳಿಸುತ್ತೆ. ಬನ್ನಿ ಈ ರೂಮ್ ಹಾಗೆ 3ನೇ ಬೆಡ್ರೂಮ್ ಇದು. ಈ ರೂಮು ಕೂಡ ನೀವು ನೋಡ್ತಾರ ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ ಸರ್? ಇದು ಮಾಸ್ಟರ್ ಬೆಡ್ರೂಮ್ ಇದು. ಓಕೆ. ನೀವು ನೋಡ್ತಾರ ಹಾಗೇನೆ ಇದನ್ನು ಕೂಡ ವುಡನ್ ಫ್ಲೋರಿಂಗ್ಗೆ ಯೂಸ್ ಸೊ ಸೇಮ್ ಆ ರೂಮಲ್ಲಿ ಏನಿದೆ ಅದೇ ಥರ ವುಡನ್ ಫ್ಲೋರಿಂಗ್. ಓಕೆ. ಸೊ ಇಲ್ಲಿ ಇವಾಗ ನಿಮಗೆ ಕಬೋರ್ಡ್ ಎಲ್ಲ ಬಂದಿರೋದು ಇಲ್ಲಿ ನೋಡಿ 2 ಕಬೋರ್ಡ್ಸ್ ಇದೆ. ಇದಕ್ಕೆ ಬೇರೆ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಇದಕ್ಕೆ ಸ್ಲೈಡಿಂಗ್ ಡೋರ್ಸ್ ಬೇರೆ ಇದೆ, ಮತ್ತು ಲಾಫ್ಟ್ ಡೋರ್ ಬೇರೆ ಸ್ವಲ್ಪ ಇದೆ. ಇದು ಎಲ್ಲ ಸಾಫ್ಟ್ ಡೋರ್ಸ್ ಇದೆ ನಿಮಗೆ. ಸೊ ಮಾರ್ಬಲ್ ಥರ ಫಿನಿಶಿಂಗಲ್ಲಿ ನಿಮಗೆ ಲ್ಯಾಮಿನೇಟ್ ಕೊಟ್ಟಿದ್ದೀರಾ? ಲ್ಯಾಮಿನೇಟೆಡ್ ಡೋರ್ಸ್ ಇದೆ. ಮಿರರ್ ಆಕ್ಷನ್ ಬರೀ ವಾಲಲ್ಲೇ ಫಿಕ್ಸ್ ಮಾಡಿದ್ದೀವಿ, ವಾಲ್ ರೂಫಲ್ಲಿ ಹ್ಯಾಡ್ ಮಾಡಿಲ್ಲ. ಓಕೆ. ಮತ್ತು ಈ ಕಡೆ ಕೂಡ ಸ್ಮಾಲ್ ವಾಟರ್ ಪ್ರೂಫ್ ಮಾಡಿದ್ದೀವಿ. ಓಕೆ. ಸೊ ಇದು ಓಪನ್ ಆಗುತ್ತೆ ವಾಟರ್. ಹೌದು, ಸ್ಟೋರೇಜ್ ಎಲ್ಲ ಸ್ಟೋರೇಜಲ್ಲಿ ನೋಡಿ 3 ಡ್ರಾಯರ್ಸ್ ಬಂದಿದೆ. 1 2 3 ಡ್ರಾಯರ್ಸ್ ಇದೆ. ಇದೊಂದು ಪ್ಲೈನ್ ಡ್ರಾಯರ್ಸ್ ಇದೆ. ಹೆಂಗಿದೆ? ಓಕೆ. ಓಕೆ. ಅಷ್ಟು ಡ್ರಾಯರ್ಸ್. ಮತ್ತು ಇಲ್ಲೊಂದು ವಿಂಡೋ ಕೊಟ್ಟಿದ್ದೀರಾ? ಹಾಂ, ಮಾಸ್ಟರ್ ಬೆಡ್ರೂಮ್ ಪ್ರೈಸ್ ಆಗುತ್ತೆ. ಸೊ ಬೆಡ್ಗೆಲ್ಲ ಚೆನ್ನಾಗಿದೆ. ಹಾಗೆ ಇಲ್ಲೂ ಒಂದು ಬಾತ್ರೂಮ್ ಇದೆ, ಬನ್ನಿ ನೋಡೋಣ. ಸೊ ಇಲ್ಲೊಂದು ಏನು ಸರ್ ಇಷ್ಟು ದೊಡ್ಡದಾಗಿದೆ? ತುಂಬ ದೊಡ್ಡದಿದೆ. ಟಬ್ ಕೂಡ ಬೇಕಾದ್ರೆ ಯೂಸ್ ಮಾಡ್ಬೋದು. ಓ, ಇದರಲ್ಲಿ 1-2 ಬಾತ್ರೂಮ್ ಮಾಡ್ಬೋದು ಸರ್, ಅಷ್ಟು ದೊಡ್ಡದಾಗಿದೆ. ಒಂದರಲ್ಲಿ ಹಾಂ ಸರಿ ಸರಿ. ತುಂಬ ಇದೆ ನೋಡಿ. ಇಲ್ಲಿ ನಿಮಗೆ ಚಿಕ್ಕದು ಏನಾದರೂ ಸಾಧಾರಣ ಕಲ್ಲು ಕೂಡ ಮಾಡಿದ್ದೀವಿ. ಹೌದು, ಇದು ಕೂಡ ಕಾಂಬಿನೇಷನ್ ಆಗಿದೆ. ಇದು ಡೋರ್ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿದೆ. ಸೇಮ್ ಲ್ಯಾಮಿನೇಟ್ ಡೋರ್, ಗೋಲ್ಡನ್ ಬೀಡಿಂಗ್ ಬಂದಿದೆ. ಚೆನ್ನಾಗಿ ವುಡನ್ ಫ್ಲೋರಿಂಗ್ ತುಂಬ ಚೆನ್ನಾಗಿದೆ ಅಲ್ಲ? ಸಕ್ಕತ್ತಾಗಿ ಬಂದಿದೆ ಸರ್. ಇದು ಫಿನಿಶಿಂಗ್ ಆಗಿರಲಿ, ವರ್ಕು ತುಂಬ ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಓಕೆ, ಬನ್ನಿ ಟೆರೇಸ್ ಹೆಡ್ರೂಮ್ ನೋಡ್ಕೊಂಬರೋಣ. ಸೊ ಇದಕ್ಕೂ ಅಷ್ಟೇ ನಿಮಗೆ ಟೀ ಕುಡ್ ಕೊಟ್ಟು ಗ್ಲಾಸ್ ಇದೆ. ಸೊ ತುಂಬ ಜನ SS ಯೂಸ್ ಮಾಡ್ತಾರೆ ಸರ್, ತುಂಬ ಜನ. ಸೊ SS ಜಾಸ್ತಿ ಆಗುತ್ತೆ, ಇದು ಸ್ವಲ್ಪ ಸರ್ ಟೀ ಕುಡ್ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಲೈಫ್ ಟೈಮ್ ಇರುತ್ತೆ. ಹೌದೌದು. ಬಟ್ ನೋಡೋದು ಯಾವ ಪಾಲಿಶ್ ಬೇಕಂದ್ರೆ ನಿಮಗೆ ಎಲ್ಲ ಬಫಿಂಗ್ ಮಾಡಿ ಪಾಲಿಶ್ ಯಾವಾಗ ಬೇಕಾದ್ರೂ ಹಾಕೋಬಹುದು. ಹೌದಾ? ಸರಿ. ಸೊ ಯೂನಿಕ್ ರೆಗ್ಯುಲರ್ ಆಗಿ ಎಲ್ಲ ಬರೀ ಏನು ಮಾಡ್ತಾ ಇದ್ದಾರೆ, SS ಅಂತಾನೆ ಹೋಗ್ತಾ ಇದ್ದಾರೆ. ಬಟ್ ಟೀ ಕುಡ್ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂದ್ಬಿಟ್ಟು ಟೀ ಕುಡ್ ಕೊಟ್ಟಿದ್ದೀವಿ. ಹೌದು. ನೀವು ಗ್ರಾನೈಟ್ ಸ್ಟೆಪ್ಸ್ ಕೂಡ ನೋಡ್ತಾ ಇರ್ಬೋದು, ಬ್ಲೂ ಇಶ್ ಇದೆ, ಸ್ವಲ್ಪ ಕಾಂಬಿನೇಷನ್ ರಿಫ್ಲೆಕ್ಟ್ ಆಗ್ತಾ ಇದೆ ನಿಮಗೆ ತುಂಬ. ಹೌದು ಕರೆಕ್ಟ್. ಮತ್ತೆ ಹಾಗೆ ಬಂದು ನೀವು ಎಕ್ಸಿಟ್ ಆಗ್ತಾ ಇರ್ಬೇಕು ನೋಡ್ಬೋದು. ಇವಾಗ ಕ್ಲೋಸ್ ಮಾಡ್ತೀನಿ ಡೋರು ನೋಡಿ. ಇದನ್ನು ಸ್ಟೀಲ್ ಡೋರ್ ಅಂತ ಹೇಳ್ತಾರೆ. ಸೇಫ್ಟಿ ವೈಡ್ ಕೂಡ ಇದೆ, ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಸ್ಟೀಲ್ ಡೋರ್ ಆಯ್ತು. ಸ್ಟೀಲ್ ಡೋರ್ ಇದೆ. ಸೊ ಲಾಕ್ ಏನು ಸರ್ ಅಷ್ಟೊಂದು ಸಿಸ್ಟಮ್ ಕೊಟ್ಬಿಟ್ಟಿದ್ದೀರಾ ನೋಡಿ, ಚೆನ್ನಾಗಿದೆ. 5 ಲಾಕ್ ಇದೆ. 5 ಲಾಕ್ ಮತ್ತೆ ಒಂದಲ್ಲೇ 5 ಲಾಕ್ ಇದೆ, ಮೇಲ್ಗಡೆ 2 ಇದೆ, ಅಲ್ಲೇ 3 ಲಾಕ್ಸ್ ಬರುತ್ತೆ ಟೋಟಲ್. ಓಕೆ, ಅಂದರೆ ಒಂದು 8 ಲಾಕ್ ಬರುತ್ತೆ ನಿಮಗೆ. 8 ಲಾಕ್ ಬರುತ್ತೆ. ಓಕೆ. ಫ್ರೇಮ್ಸ್ ಕೂಡ ನೋಡಿ ಎಷ್ಟು ತಿಕ್ಕಾಗಿದೆ. ವುಡನ್ ಡೋರ್, ಸ್ಟೀಲ್ ಡೋರ್ ಅಂತ ಸೇಫ್ಟಿ ಡೋರ್ ಅಂತ ಮಾಡ್ಕೋತಾರೆ, ಅದೇನು ಅವಶ್ಯಕತೆ ಇರಲ್ಲ. ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ, ಇದನ್ನ ಯೂಸ್ ಮಾಡ್ಬೋದು ನೀವು. ಸೊ ಈ ಲೈಫ್ ಟೈಮ್ ಇರುತ್ತೆ, ಚೆನ್ನಾಗಿ ಲೈಫ್ ಟೈಮ್ ಇರುತ್ತೆ. ಓಕೆ, ಬರ್ತಿರ್ಬೋದು. ಇದು ನಾವು ಕಂಪ್ಲೀಟ್ ಇವಾಗ 3rd ಫ್ಲೋರಲ್ಲಿ ಬಂದಿದ್ದೀವಿ. ಟೆರೇಸ್ ಮೇಲ್ಗಡೆ ಟೆರೇಸ್ ಇದು. ಓಕೆ, ನಾವು ಮತ್ತೆ ಗಾರ್ಡನ್, ಇದಕ್ಕೆಲ್ಲ ಗಾರ್ಡನ್ ಯೂಸ್ ಮಾಡ್ಕೋಬೋದು. ಹಾಂ, ಅದೇ ಗಾರ್ಡನ್ ಪೊಸಿಷನ್ ಕೊಟ್ಟು ಇಲ್ಲೊಂದಿದೆ ಗಾರ್ಡನ್ಗೆ. ಮತ್ತೆ ಆ ಕಡೆ ಎಲ್ ಶೇಪ್ ಕೂಡ ಗಾರ್ಡನ್ ಯೂಸ್ ಮಾಡಿದ್ದೀವಿ. ಸೊ ಮೇಲ್ಗಡೆ ಆರಾಮ್ ಬಟ್ಟೆ ಗಿಟ್ಟೆ ಒಣಗಿಸ್ಬೇಕಂದ್ರೂ, ಬಟ್ಟೆ ಇಟ್ಟೆ ಒಣಗಾಕೋಬೇಕು ಅಂದರೆ ಪ್ರಾವಿಷನ್ ಮಾಡಬೇಕು. ಇದು ಮೇಲ್ಗಡೆ ಹಂಚ್ ಬರ್ತಾ ಇದೆ, ಅದು ಆ ಹಂಚ್ ಮಾಡ್ತಾ ಇದ್ದಾರಂತೆ, ಹಾಗಾಗಿ ಸ್ವಲ್ಪ ಪೆಂಡಿಂಗ್ ಇದೆ, ಜೊತೆಲೇ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಇದು ನಿಮಗೆ ಸ್ಲಾಡಿಂಗ್ ಕೂಡ ನೋಡ್ತಾ ಇರೋದು ಟ್ರೆಂಡ್ ಬರೀ ಪೇಂಟಿಂಗ್ ಈ ಗ್ರೂ ಆಗಿರೋದು
ಇಲ್ಲಿ ಟೆರೆಸ್ ಅಲ್ಲಿ ಪ್ಲೈನ್ ವಾಲ್ ಬೇಡ ಅಂದ್ಬಿಟ್ಟು ಗಾಡಿ ಸ್ಟೋನ್ ಏನು ಬೇಡ ಅಂದ್ಬಿಟ್ಟು ಹೈಲೈಟ್ ಮಾಡಿರೋಂಥದ್ದು. ಸೊ ಅದ್ರ ಮೇಲ್ಗಡೆ ಹೋಗಕ್ಕೆ ಆಪ್ಷನ್ ಇದೆ ಸರ್? ಇದೆ ಸರ್, ಇದೆ ಇದೆಯಲ್ಲ. ಓಕೆ. ಸೊ ಇದೆ ನೋಡಿ ವೆಂಟಿಲೇಷನ್ಗೆ. ಸೊ ಮೇಲ್ಗಡೆ ಗ್ಲಾಸ್ ಹಾಕಿ ಕೊಟ್ಟಿರೋದು. ಸೊ ಮಳೆ ಗಿಳೆ ಬಂತು ಅಂದ್ರೂ ಏನಿಲ್ಲ ಸರ್, ಗ್ಲಾಸ್ ಆಗಿದೆ, ಕ್ಲೋಸ್ ಆಗಿರುತ್ತೆ, ಏನಿಲ್ಲ. ಮತ್ತೆ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್. ನಿಮಗೆ ಟೆರೇಸ್ ಇದು ರೆಂಟೆಡ್ ಪರ್ಪಸ್ ತರ ಕೊಡ್ಬೋದಾ ಅಥವಾ ಸ್ವಂತಕ್ಕೇನೆ? ಸ್ವಂತಕ್ಕೆನಾ? ಸ್ವಂತಕ್ಕೆ. ಸೊ ಪಾರ್ಟಿ ಎಲ್ಟಿ ಮಾಡ್ಬೇಕಂದ್ರೆ ಮೇಲ್ಗಡೆ ಬರಬೇಕಂದ್ರೆ ಮೇಲೆ ಬರಬೇಕು. ಸೊ ನೋಡಿ ಈ ಥರ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ಟೆರೇಸ್ ಮೇಲೆ ಒಂದು ಹಾಲ್ ಬರುತ್ತೆ. ಹೌದು, ಸ್ಮಾಲ್ ವಾರ್ಡ್ರೋಬ್ ಒಂದು, ಮತ್ತೆ ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ. ಇದು 6x6 ಇದೆ. ನಿಮಗೆ ಈ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇದೆ ಸರ್. 2040 ಇಷ್ಟು ಚೆನ್ನಾಗಿ ಮನೆಗೆ ಬರುತ್ತಪ್ಪ, ಗೊತ್ತಾಗಲ್ಲ ಸರ್. ಇದು ಇಷ್ಟು ಚೆನ್ನಾಗಿ ಪ್ಲಾನಿಂಗ್ ಚೆನ್ನಾಗಿ ಮಾಡಬೇಕು. ಕ್ಲೈಂಟ್ಸ್ ಬಂದು ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು. ಸೊ ನೋಡಿ ವೀಕ್ಷಕರೇ, ನೀವೇನಾದರೂ ಬಂದು ಇವ್ರ ಪ್ರಾಜೆಕ್ಟ್ನ ಮಾಡಿರೋಂಥದ್ದು ನೀವು ಈ ಮನೆ ನೋಡಬೇಕು ಅಂತ ಹೇಳಿದ್ರೆ, ಸೊ ಯಾವ ಥರ ಬಂದಿರುತ್ತೆ ಎಲ್ಲ ನೋಡ್ಬೋದು ನೀವು. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಗಿರೀಶ್ ಅವ್ರನ್ನ. GK ಕನ್ಸ್ಟ್ರಕ್ಷನ್ ಅವ್ರು ಕಟ್ಟಿರೋವಂಥ ಒಂದು ಮನೆ ಇದು. 2040 ಕಟ್ಟಿರೋವಂಥದ್ದು. 26 ಚದರದಲ್ಲಿ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಓಕೆ. ಹಾಗೆ ನಿಮಗೆ ಟೆರೇಸ್ ಹೋಗ್ಬೇಕಂದ್ರೆ ನಾವು ಲ್ಯಾಡರ್ ಯೂಸ್ ಮಾಡಿದ್ದೀವಿ ನೋಡಿ. ಓಕೆ. ಇಲ್ಲಿ ಕೊಟ್ಟಿದ್ದೀರಾ ಮೇಲ್ಗಡೆ ಟೆರೇಸ್ ಮೇಲೆ ಪೂರ್ತಿ ಹೋಗ್ಬೇಕಂದ್ರೆ ಅದಕ್ಕೆ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದೀರಾ? ಸರಿ ಸರಿ. ಸೂಪರ್. ಟೆರೇಸ್ ಟೈಲ್ ಕೂಡ ಹಾಕ್ಸ್ಕೊಟ್ಟಿದ್ವಿ. 2x2 ಇದೆ. ಕೊಟ್ಟಿದ್ದೀರಾ? ಓಕೆ ಓಕೆ. ಕೆಲವರೆಲ್ಲ ತುಂಬ ಸಿಮೆಂಟಲ್ಲೇ ಬಿಟ್ಬಿಡ್ತಾರಲ್ಲ, ರೆಡ್ ಕಲರ್ ಇದು ಪೈಂಟಿಂಗ್ ಮಾಡಿದ್ದಾರೆ. ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿದೆ ಸರ್. ಟೈಲ್ ಯೂಸ್ ಮಾಡಿಕೊಂಡು ಮತ್ತೆ ಜೈನ್ ಅಪಾಕ್ಸಿ ಯೂಸ್ ಮಾಡಿದ್ರೆ ನಿಮಗೆ ಲೀಕೇಜ್ ಏನು ಬರೋದು ಪ್ರಾಬ್ಲಮ್ ಇರಲ್ಲ. ಜೈನ್ ನೋಡಿ ಅಪಾಕ್ಸಿ ಅಂತ ಯೂಸ್ ಮಾಡಿದ್ದೀವಿ. ಸರಿ ಸರಿ. ಎಲ್ಲ ಮಾಡಿಲ್ಲ, ಚೆನ್ನಾಗಿ ಬರುತ್ತೆ. ಎಲಿವೇಷನ್ಗೆ MS ಅಲ್ಲೇ ಮಾಡಿದ್ದೀವಿ. ಸೆಂಟ್ರಲ್ಲಿ ಲೇಸರ್ ಕಟಿಂಗ್ ಪ್ರಾವಿಸರ್ ಮಾಡಿದ್ದೀವಿ. ಓಕೆ. ಸೊ ನೋಡ್ತಿರ್ಬೋದು ಆಲ್ಮೋಸ್ಟ್ ಸುತ್ತಮುತ್ತ ಎಲ್ಲ ಮನೆಗಳೆಲ್ಲ ಆಲ್ರೆಡಿ ಇದ್ದಾವೆ. ಸೊ ಮನೆ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇದು ಈ ಲೊಕೇಶನ್ ತುಂಬಾ ಹತ್ತಿರವಾಗಿದೆ. ಎಲ್ಲರೂ ಬಂದ್ಬೇಕಾದ್ರೆ ವಿಸಿಟ್ ಮಾಡ್ಬೋದು. ನಿಮಗೆ ತುಂಬಾ ಯಾವುದೋ ದೂರ ಇದೆ ಲೊಕೇಶನ್ ಹೋಗ್ಬೇಕು ಅಂತೇನಿಲ್ಲ. ಬಟ್ ಇಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಹತ್ರ ಇದೆ. ವಿಜಯನಗರ ಮೆಟ್ರೋ ಸ್ಟೇಷನ್ ಇದೆ ನಿಮಗೆ. ಹೌದು. ಮತ್ತೆ ಇಲ್ಲಿ ಬಸ್ ಕೂಡ ಅವೈಲಬಿಲಿಟಿ ಇದೆ. ಬಸ್ ಅವೈಲೇಬಲ್ ಇದೆ ಸರ್. ಈಗ ವೀಕ್ಷಕರು ನೋಡಿದ್ರು, ಕಂಪ್ಲೀಟ್ ವೀಡನ್ನ ನೋಡಿದ್ದಾರೆ. ಓಕೆ ಸರ್. ಸೊ ಅವ್ರದ್ದು 600 ಸ್ಕ್ವೇರ್ ಫೀಟನೋ ಒಂದು 800 ಸ್ಕ್ವೇರ್ ಫೀಟ್ ಮನೆಗಳಿರ್ತವೆ. ಸೊ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮಗೆ ಕೊಡ್ಬೋದು. ಬೆಸ್ಟ್ ರೇಟಲ್ಲಿ ಮಾಡ್ಕೊಡ್ತೀವಿ. ಬೆಸ್ಟ್ ನನಗೆ ಕಾಲ್ ಮಾಡಲಿ ಫಸ್ಟು ಸರ್. ನೀವು ಈ ಕಾಸ್ಟ್ಗೆ ಏನು ಮೆಟೀರಿಯಲ್ ಹಾಕ್ತೀರಾ ಅಂತ ಎನ್ಕ್ವೈರಿ ಮಾಡಲಿ, ನಾನು ಎನ್ಕ್ವೈರಿ ಮಾಡ್ತೀನಿ. ಆಮೇಲೆ ಡಿಸೈಡ್ ತಗೊಳ್ಳಿ ಸರ್. ಸೊ 4 ಕಡೆ ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಂಡು ನೆಕ್ಸ್ಟ್ ಆಮೇಲೆ ನಮ್ಮ ಹತ್ರ ಬರಲಿ ಸರ್ ಅವರು. ಅಲ್ವಾ? ನಮ್ಗೆ ಯಾರ್ದು ಬೆಸ್ಟ್ ಇದೆ ಪ್ರೈಸು, ಯಾರ್ದು ಒಳ್ಳೆ ಕ್ವಾಲಿಟಿ ಇದೆ ಅವ್ರ ಕೆಲಸ ಕೊಟ್ಟು ಮಾಡಿಸ್ಕೊಳ್ಳಿ. ಖಂಡಿತ ಸರ್. ಜನ ಹುಡ್ಕೊಂಡ್ಬರ್ತಾರೆ, ಒಳ್ಳೆ ಸರ್ವಿಸ್ ಆಗಿರಲಿ, ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿ ಒಂದು ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ. ಅಂದರೆ ಮಂತ್ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದು ಆ ವಿಡಿಯೋ ನೋಡ್ಕೊಂಡು ನನಗೆ 4 ಕಸ್ಟಮರ್ಸ್ ಬಂದಿದ್ದಾರಲ್ವಾ? ಓಕೆ. ಅವ್ರು ಹೋಗಿರೋರು ಗೊತ್ತಾಗುತ್ತೆ. ಇವಾಗ ನಮ್ಮ ಕಂಪ್ನಿ ಯಾವ ತರ ವರ್ಕ್ ಮಾಡ್ತಾ ಇದೆ, ಹೇಗಿದೆ ಅನ್ನೋದು ಬಂದು ಹೋಗಿರೋರು ಗೊತ್ತಾಗುತ್ತೆ. ಈ ಬೇರೆ ಕ್ಲೈಂಟ್ಸ್ ಕೂಡ ಬಂದು ನಮ್ಮ ಹತ್ರ ಮಾತಾಡಿದ್ರೆ, ಇಲ್ಲ ಆಫೀಸ್ ಬಂದು ವಿಸಿಟ್ ಮಾಡೋದಿಲ್ಲ, ಫೋನ್ ಕಾಲ್ ಮಾಡಿ ಮಾತಾಡಿದ್ರೆ ಎಕ್ಸ್ಪ್ಲೈನ್ ಮಾಡ್ಬೋದು ಹೇಗೆ ಏನು ಅಂದ್ಬಿಟ್ಟು. ಓಕೆ. ಖಂಡಿತವಾಗ್ಲೂ ಕಾಲ್ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡೋಣ, ಇಲ್ಲ ಕೊಟೇಶನ್ ಶೇರ್ ಮಾಡೋಣ. ನಂತರ ಅವ್ರ ಡಿಸಿಷನ್ ತೊಗೊಂಡು ನಮ್ಮನ್ನು ಭೇಟಿ ಮಾಡಲಿ. ಸೊ ವೀಕ್ಷಕರೇ ನೋಡ್ತಿರ್ಬೋದು, ಕ್ಲೈಂಟ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಆರಾಮ ಸರ್? ಹೌದು ಸರ್. ಇವಾಗ ಮಾಡಿಕೊಟ್ಟಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್ ನಿಮಗೆ? ಸರ್ ತುಂಬಾ ಖುಷಿಯಾಗಿದೆ. ವಿತೌಟ್ ಎನಿ ಟೆನ್ಷನ್ ಒಂದು ಮನೆ ಆಗಿದೆ. ಇಟ್ಸ್ ಎ ಸ್ಮಾಲ್ ವಂಡರ್ ತರ ಕಟ್ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲದೆ ಎಷ್ಟೇ ಚೇಂಜಸ್ ಇದ್ರು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಂಡಲೆ, ಎಷ್ಟೇ ಡಿಲೇ ಮಾಡಿದ್ರು, ಎಷ್ಟೇ ಚೇಂಜಸ್ ಮಾಡಿದ್ರು ಏನು ಒಂಚೂರು ಪ್ರಾಬ್ಲಮ್ ಆಗದಲ್ಲೇ ಮನೆ ಕಟ್ಕೊಂಡು ಕೊಟ್ಟು ಅನ್ಕೊಂಡಿರ್ತಾರ ಮನೆ ಬಂದಿದ್ಯಾ? ಅದಕ್ಕಿಂತ ಚೆನ್ನಾಗಿ ಬಂದಿದೆ. ಆನ್ ಟೈಮಿಗೆ ಮಾಡ್ಕೊಟ್ರ ಸರ್? ಆನ್ ಟೈಮಿಗೆ ಮಾಡ್ಕೊಟ್ಟವ್ರೆ. ಓಕೆ. ಎಷ್ಟು ದಿನ ಹೇಳಿದ್ರು? ಎಷ್ಟು ತಿಂಗಳು ಹೇಳಿದ್ರು? 1 ವರ್ಷ ಹೇಳಿದ್ರು. ಸರಿ. ಕರೆಕ್ಟಾಗಿ 11.5 ತಿಂಗಳಿಗೆ ಬಿಟ್ಕೊಟ್ಟವ್ರೆ. ಇಷ್ಟ ಆಯ್ತು ಸರ್ ಮನೆ ಕಂಪ್ಲೀಟು? ಸರ್ ತುಂಬಾ ಚೆನ್ನಾಗಿದೆ. ನಾನು ಹೇಳಿದ್ನಲ್ಲ, ಪಾಯ ನೀವು ನೋಡ್ಬೇಕು. ಆಕ್ಚುಲಿ 15-16 ಫೀಟ್ ಹೋಗಿದೆ ಬೇಸ್ಮೆಂಟ್. ಅಲ್ಲಿಂದ ಹಿಡಿದು ಮೇಲ್ಗಡೆ ಫುಲ್ಲು ಇಲ್ಲಿ ತನಕನು, ಇವತ್ತಿನ ತನಕನು ಯಾವತ್ತೇ ಕಾಲ್ ಮಾಡಲಿ, ಎನಿ ಟೈಮ್ ಕಾಲ್ ಮಾಡಲಿ, ಫೋನ್ ಎತ್ತುತ್ತಾರೆ. ಆಮೇಲೆ ಅವ್ರ ಟೀಮು ಅಷ್ಟೇ ಚೆನ್ನಾಗಿದೆ. ಯಾರೇ ಈ ಅರ್ಧ ಗಂಟೆಯಲ್ಲಿ ಬಂದು ಎಲ್ಲ ಸರಿ ಮಾಡ್ಕೊಟ್ಬಿಡ್ತಾರೆ. ಹೌದಾ? ಅದು ಒಂದು ತುಂಬಾ ಅಡ್ವಾಂಟೇಜು. ಆಮೇಲೆ ನಾವೇ ಏನಾದ್ರು ಚೇಂಜಸ್ ಹೇಳಿದ್ರಿ ಅಥವಾ ಅವರೇ ಅವರು ಇಂಪ್ರೂವ್ಮೆಂಟ್ಸ್ ಹೇಳ್ತಾರೆ, ನಾವು ಇಂಪ್ರೂವ್ಮೆಂಟ್ಸ್ ಹೇಳ್ತಾರೆ. ಇದು ನಮ್ದು ಬೇಡ ನೀವು ಅಂತ ತಗೊಳ್ಳೋದೇನು ಬಿಡಲ್ಲ. ನಮ್ಮ ಐಡಿಯಾಸ್ ವೆಲ್ಕಮ್ ಮಾಡ್ತಾರೆ. ಆನ್ ದ ಫ್ಲೈ ಮೇನ್ ಇಂಪಾರ್ಟೆಂಟ್, ಆನ್ ದ ಫ್ಲೈ ಏನೇ ಚೇಂಜಸ್ ಇದ್ರು ಅದನ್ನ ಅವ್ರು ಸಜೆಸ್ಟ್ ಮಾಡಿ ಒಂದು ಬ್ಯೂಟಿಫುಲ್ ಮನೆ ಬರಬೇಕು ಅಷ್ಟೇ. ಅವ್ರಿಗೆ ಅವರ ಕನಸು ಅಷ್ಟೇ, ಒಂದು ಮನೆ ಕಟ್ಕೊಡ್ಬೇಕು ಒಂದು ಕ್ಲೈಂಟ್ಗೆ, ಸುಂದರವಾದ ಒಂದು ಮನೆ ಕಟ್ಟಬೇಕು ಅಷ್ಟೇ. ಅವರ ಮೇನ್ ಇಂಪಾರ್ಟೆಂಟ್ ಗೋಲ್, ಮನಿ ಅಲ್ಲ. ಲೈಫಲ್ಲಿ ಕಟ್ಟೋದು ಒಂದೇ ಸಲ ಮನೆ. ಸರಿ, ಒಂದ್ಸಲಿಂದ 2 ಸಲ ಕಟ್ಬೋದು ಅಷ್ಟೇ. ಸೊ
ಖುಷಿಯಾಗಿದ್ದಾರೆ, ಕ್ಲೈಂಟ್ ಕೂಡ ಹ್ಯಾಪಿಯಾಗಿದ್ದಾರೆ ವೀಕ್ಷಕರೇ. ಸೊ ನೋಡ್ತಿರ್ಬೋದು, ಕಂಪ್ಲೀಟ್ ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಇವಾಗಲೇ ನಾವು ನೋಡಿದ್ದೀರಾ. ಸರ್ ವೀಕ್ಷಕರಿಗೆ ನೋಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊಡ್ಬೋದಾ GK ಕನ್ಸ್ಟ್ರಕ್ಷನ್ ಅವರು ಒಂದು ಒಳ್ಳೆ ಮನೆನ ಕಟ್ಕೊಡ್ತಾರಾ? ಸರ್ ನಾವು ಬೇರೆ ಯಾವ ಕನ್ಸ್ಟ್ರಕ್ಟರ್ನು ವಿಚಾರಿಸಿಲ್ಲ, ಯಾಕಂದರೆ ನಮ್ಮ ಶ್ರೀಕಾಂತ್ ಅವರು ನಾನು ಹೇಳ್ದಂಗೆ ಅವರು ಎಷ್ಟೋ ಒಂದು 10-15 ಜನ ಬಿಲ್ಡರ್ ಜೊತೆ ಮಾತಾಡಿದ್ದಾರೆ. ಸರಿ, ಅವರು ಫೈನಲ್ ಮಾಡಿದ್ದು GK ಸರ್. ಓಕೆ. ನಾವು ವಿತೌಟ್ ಹೆಸಿಟೇಷನ್ ಡೈರೆಕ್ಟ್ ಒಂದು ದಿವಸ ಬುಕ್ ಮಾಡ್ದೋ, ಅವರೇ ಇನ್ವೆಸ್ಟ್ ಮಾಡಿ ಮನೆ ಸ್ಟಾರ್ಟ್ ಮಾಡಿರೋದು. ಯಾಕಂದರೆ ಇದು ಕನ್ಸ್ಟ್ರಕ್ಷನ್ ಬ್ಯಾಂಕ್ ಲೋನ್ ಎಲ್ಲ ಸ್ಟಾರ್ಟ್ ಆಗಿರೋದು. ಸೊ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಗಿರೀಶ್ ಸರೇ ಹಾಕಿರೋದು. ಸೊ ಐ ಆಮ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಅಲ್ಲ ಗಿರೀಶ್ ಸರ್ಗೆ ನಾವು ಮನೆ ಕೊಟ್ಟಿರೋದು. ನೋಡಿ, ನೀವು ರೆಫರ್ ಮಾಡ್ತೀರಾ 4 ಜನಕ್ಕೆ, ನಿಮ್ಗೆ ಇಷ್ಟ ಇದ್ದಾನೆ 4 ಜನ ನೀವು ರೆಫರ್ ಮಾಡ್ತೀರಾ? 4 ಜನ ಅಲ್ಲ, 40 ಜನಕ್ಕೂ ರೆಫರ್ ಮಾಡ್ತೀವಿ. ಬನ್ನಿ, ಎನಿ ಟೈಮ್ ಗಿರೀಶ್ ಸರ್ ಮನೆ ಯಾರ್ಯಾರು ನೋಡಿ ಕಟ್ಟಬೇಕು ಅಂತಿದಾರೋ ನಮ್ಮ ಮನೆಗೆ ಬನ್ನಿ, ನೋಡಿ ಸೊ ಕೊಡ್ಬೋದು, ಡಿಸಿಷನ್ ತಗೊಳ್ಳಿ. 10 ಜನದ ಹತ್ರ ವಿಚಾರಿಸಿ, ಬಟ್ ಅಲ್ಟಿಮೇಟ್ಲಿ ಯು ವಿಲ್ ಗೋ ಬ್ಯಾಕ್ ಟು ಗಿರೀಶ್ ಅಲ್ವಾ? ಅಷ್ಟೇ ನಾನು. ಸೊ ವೀಕ್ಷಕರ ನೋಡ್ಬೋದು, ಸೊ ಸರ್ ಕೂಡ ಹೇಳಿದ್ರು. ಸೊ ಖಂಡಿತ ನೀವು ಏನೋ ಮನೆ ಇನ್ ಫ್ಯೂಚರಲ್ಲಿ ನೀವೇನೋ ಮನೆ ಕಟ್ತಾ ಇದ್ದೀರಾ, ಸೊ ಏನೋ ಒಂದು ಇತ್ತು ಅಂತ ಹೇಳಿದ್ರೆ ಗಿರೀಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ನಂಬರು, ಅದೇ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಒಂದ್ಸಲಿ ಬಂದು ಬೇಕಾದ್ರೆ ಆಫೀಸ್ಗೂ ವಿಸಿಟ್ ಮಾಡ್ಬೋದು, ಇಲ್ಲ ನಂಬರ್ ಇದೆ ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ಕೊಂಡು ಖಂಡಿತ ಒಂದ್ಸಲಿ ಬಂದು ನೋಡ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.